ಭಾರತಿ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ವಿಭಾಗ. ಇಂದು ಶನಿವಾರ 1904ನೇ ಶಕವರ್ಷದ ಪುಷ್ಯ ಮಾಸದ 11ನೇ ದಿನ, ಅಂದರೆ 1983ನೇ ಇಸವಿ ಜನವರಿ ತಿಂಗಳ 1ನೇ ತಾರೀಖು. ಶ್ರೋತೃಗಳಿಗೆಲ್ಲ ಹೊಸ ವರ್ಷದ ಶುಭಾಶಯಗಳನ್ನು ಕೋರಿ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಜಾಣಮರಿ ಕಠಿಣ ವಾಸ್ತವ ತೊರೆಯುತ್ತ ಸ್ವಪ್ನ ವೈಭವ ತೆರೆಯುತ್ತ ಕಠಿಣ ವಾಸ್ತವ ತೊರೆಯುತ್ತ ಸ್ವಪ್ನ ವೈಭವ
ಚೆನ್ನಾಗಿದೆಯಲ್ಲ ನೋಡ್ಬಿಡ್ರೇನೆ ತಾತ. ಶಾಮಣ್ಣವ್ರು ಇನ್ನೂ ಎದ್ದಿಲ್ವೇನೋ? ಟೊಮೆಟೊ ಕೊಟ್ಟು ಸಾಕು. ಇಷ್ಟು ಕಷ್ಟದಿಂದ ಗೊರಾಡಿದ್ರ ತಮ್ಮನವ್ರೆ. ಎಳೆ ಸೊಪ್ಪು ತಕ್ಕಳಿ ಮನೇಲಿ ದಂಡೇಗಿದೆ, ನಾನು ಖಂಡಿತ ತಗೋತೀನಿ. ಕೊತ್ತಂಬರಿ ಸೊಪ್ಪನ್ನ ತಕ್ಕಳಿ, ನಿಮ್ ಕೈ ಪುಣ್ಯ ಒಳ್ಳೇದು. ಬೇಡ ರಂಗಮ್ಮ, ನಿನ್ನೆ ಬರ್ತಾ ಮಾರ್ಕೆಟಿಂದ ತಂದಿದ್ದೀನಿ. ನೀರಾಕು ನೀರಾಕು. ಸುಮ್ಮನೆ ಇಲ್ವಾ? ಸುಮ್ಮನಿರಲ್ಲ. ನೀರು 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 ನೀರು. ಡ್ಯಾಡಿ ಶೇಮ್ ಶೇಮ್, ಪಪ್ಪಿ ಶೇಮ್ ಶೇಮ್. ನಿಂದೆ ಶೇಮ್. ನಿಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭವಾಗುವುದು. ಈಗ ವೇಳೆ ಸಿಗ್ತೇನೆ. ಇಲ್ಲ ರೀ, ಅದನ್ನೇ ಹುಡುಕ್ತಾ ಇದ್ದೀನಿ. ಎಲ್ಲೋಯ್ತೋ ಏನೋ. ಇಲ್ಲೇ ಒಂದ್ ಹಾಕಿದ್ದೆ. ಈ ದೊಡ್ಡ ಕ್ಷೇತ್ರದಲ್ಲಿ ಎಲ್ಲಿ ಹೋಗುತ್ತೇನೋ. ನಿಮ್ಗೆ ಹೇಳ್ತಾನೆ ಇದ್ದೀನಿ, ಈ ಧರ್ಮಛತ್ರ ಸಾಕು, ಬೇರೆ ಎಲ್ಲಾದ್ರೂ ಹೋಗೋಣ ಅಂತ. ನೀವು ಕೇಳಿದ್ರೆ ತಾನೆ. ಹಾ, ನಿಮ್ಮ ಅಪ್ಪ ಕರ್ಸಿಟ್ಟಿದ್ದಾನೆ, ಅದಕ್ಕೆ. ತಾತ, ಸ್ವಲ್ಪ ಪೇಪರ್ ಕೊಡಿ. ಇನ್ನೂ ಸ್ನಾನ ಆಗ್ಲಿಲ್ವೇನೋ? ತಾತ, ಇಂಡಿಯಾ ದೇಶದ ಸುದ್ದಿ ಏನು? ನಾಳೆ ಕೊಡ್ತೀನಿ. ನನಗೆ ಪೀಡ ಕಳಿತು, ನಿಮಗೆ ಲೇಟ್ ಆಗೋದು. ಅಮ್ಮ ನೋಡಮ್ಮ, ನನ್ ಪೀಡ ಅಂತಾಳೆ. ಏನದು? ಕತ್ತೆ ಬೆಳೆದಾಗ ಬೆಳೆದಿದ್ಯಾ? ಆ ಸಣ್ಣ ಮಗು ಒಂದು ಕಾಲ್ಸಿ ಹಾಕಕ್ಕಾಗಲ್ಲ ನಿಂಗೆ? ಒಳ್ಳೆ ಅಮ್ಮ. ಸುಮ್ಮನೆ ಏನ್ ಮಾಡ್ತಿದ್ಯಾ? ಬೇಗ ರೆಡಿ ಆಗ. ಬರ. ಹಾ ತಗೋ, ನಿಮ್ಗೆ ಹುಷಾರಾಗಿ ಕರ್ಕೊಂಡೋಗ್ ಬೇಗ. ದಾರಿಲಿ ಹಾಳು ಮೂಳು ತಿನ್ಬೇಡಿ. ನಾನು ಕೆಲ್ಸಕ್ಕೆ ಹೊರಡ್ಬೇಕಮ್ಮ. ಏ ಅಮ್ಮ, ಏನು ತಿಂಡಿ ಇವತ್ತು? ಕೊಡ್ರಿ ಬಾಕ್ಸ್. ಏಯ್ ಸುಮ್ಮನೆ ಬರೆ. ಏಯ್ ಕಾಲ್ಗೆ ಸಿಗ್ತಾರೆ, ಎಡಿಯೋ ಮುಂದೆ. ನನ್ಗೆ ಲೇಟ್ ಆಯ್ತು, ನಾನು ಬರ್ತೀನಿ. ಸಂಜೆ ಸ್ಕೂಲ್ ಹತ್ರ ಬರ್ತೀರಾ? ಟ್ರೈ ಮಾಡ್ತೀನಿ, ನನಗೋಸ್ಕರ ಕಾಯ್ಬೇಡ. ಸಂಜೆ ಬರ್ತೀನಿ. ನಿಮ್ಮ ಯಜಮಾನ್ರು ಬನ್ನಿ ಸಿಗ್ತೇನ್ರಿ? ಅದೇ ಸಿಗತ್ತೆ. ಎಲ್ಲಿ ಬಿಸಾಕ್ತಾನೋ ಏನೋ. ಬೆಳಿಗ್ಗೆ ಆಯ್ತು ಅಂದ್ರೆ ಬನೀನು, ಕಾಚ, ಕರ್ಚೀಫು ಅಂತ ಅಂತಾನೆ ಇರ್ತಾನೆ. ಅವನ್ ಹೆಂಡತಿ ಹುಡುಕ್ತಾನೇ ಇರ್ತಾಳೆ.
ಶ್ರೀಪತಿ ಶ್ರೀಪತಿ ಹಾ ಬಂದೆ. ನೋಡಿ ಟೈಮ್ ಆಯ್ತು. ನೀವೇ ಹೊತ್ತು ಮಾಡಿಬಿಟ್ಟು ಶಮಣ ಬಂದೆ ಬಂದೆ ಬಾರಯ್ಯ. ಏನಾದ್ರೂ ಮರಿತಾ ಇರ್ತಾನೆ. ಹೋ ಪೆನ್ನು. ಎಷ್ಟು ವಯಸ್ಸಾದ್ರೂ ಮುಪ್ಪೆ ನನ್ಗೇನಂತ ವಯಸ್ಸಾಗಿರೋದು? ರೇವತಿ ರೇವತಿ, ಸ್ಕೂಲಿಂದ ಬರ್ತಾ ಪಿಂಕ್ ಕೂಲ್ ತಂದು ಕೊಡ್ತೀರಾ? ಪಿಂಕ್ ಕೂಲ ಯಾತಕ್ಕೆ? ಟೋಪಿಗ ಕಾಣಿಸಲಿಕ್ಕ? ನಿನ್ನೆ ನಮ್ಮ ಯಜಮಾನ ತಂದಿದ್ದ ಕಲರ್ ಚೆನ್ನಾಗಿರ್ಲಿಲ್ಲ. ನಟರಾಜ ಹೊಸಳಿ ಸಿಗತ್ತೆ, ತರ್ತೀರಾ? ಆಗ್ಲಿ, ಮರಿಬೇಡಿ. ಇಂಕ ದಿನಾಲುಂಡಾಯಿ ನಿಮ್ಗೆ ಯಾಕೆ? ಎಲ್ಲದಕ್ಕೂ ತಲೆ ಹಾಕೊಂಡ್ ಬರ್ತಾರೆ. ಕೂಸುಟ್ಟಕ್ ಮುಂಚೆ ಕುಲಾವಿ ಹೊಲ್ಸಿದ್ದಂತೆ. ಬಾ ಕಡ್ದು. ಬಿಳಿ ಕೂಲು ಬಂದಿದೆ ಅಷ್ಟೇ. ಶ್ರೀಪತಿಗಳೇ, ಈ ತಿಂಗಳು ಡೆಬನೇರ್ ಬಂದಿದೆ. ಡೆಬನೇರ್ ಬಂದಿದ್ಯಾ? ಅಲ್ಲಿದೆ ನೋಡಿ, ಇರೋದೇ ಒಂದು. ಸಾಯಂಕಾಲ ತಗೋತೀನಿ. ರಾಮಣ್ಣ ಹೋಗೋಣ. परिवार भोजन ही सुखी और संपन्न जीवन का आधार है। ನಮ್ಮನೆ ಬನ್ನಿನು ನಿಮ್ಮನೆಗೇನಾದ್ರೂ ಬಂತೇನ್ರಿ? ವಚ್ಚ ಹಿಂದ್ಗಡೆ ಗಲ್ಲಿಲ್ ಕಟ್ಟೇಸಿ ನಾನು. ಇಲ್ಲ, ಹಗ್ಗದ ಮೇಲೆ ಹಾಕಿದ್ದೆ. ಏನಾಯ್ತೋ ಏನೋ, ಹಾಳ್ ವಟಾರ ಅಂದ್ರೆ ಹೀಗೆ. ನೀವು ಬಾಗುಂಟೆ, ವಟಾರ ಏನ್ ಮಾಡತ್ತೆ? ರೇವತಮ್ಮ, ರೇಡಿಯೋ ಆಫ್ ಮಾಡದೆ ಹೋಗಿರ್ಬೇಕು. మగడు పెళ్ళాం ఇద్దరు సంపాదన చేస్తారు. కొద్ది బిడ్డు కరెంట్ బిల్లు. ಇವರು ಟೂರ್ ಬರ್ತಾರಂತೆ, ಅಪ್ಲಿಕೇಶನ್ ತಗೊಂಡು ಫಿಲ್ಅಪ್ ಮಾಡಿಸ್ಕೊಳ್ಳಿ. GR ಶೆಟ್ಟಿ. ಪೂರ್ತಿ ಹೆಸರು ಹೇಳಿ. ಗುಂಡಂ ರತ್ನಯ್ಯ ಶೆಟ್ಟಿ. ಗುಂಡಂ. ವಯಸ್ಸು? 27. ನಿಮ್ ಜೊತೆ ಬರುವವರ ಹೆಸರು? ಭಾಗೀರಥಮ್ಮ. ವಯಸ್ಸು? 50. ನಿಮ್ ಜೊತೆ ಬರ್ತಾರಲ್ಲ ಅವ್ರದ್ದು? ನಮ್ಮ ಅತ್ತೆ ಅವ್ರದ್ದು. ಅತ್ತೆ? ಹೆಂಡತಿ ಅಲ್ಲ. ಎಕ್ಸ್ಕ್ಯೂಸ್ ಮೀ. ನೋಡಿ ಮಿಸ್ಟರ್ ಶೆಟ್ಟಿ, ಕನ್ಸೆಷನ್ ಈಸ್ ಫಾರ್
ಕಪಲ್. ಹೌದು ಸರ್, ಕಪಲ್ ತಾನೇ. ನಾನು ನಮ್ಮತ್ತೆ ಇಬ್ರು ಕಪಲ್. ಹೋ ಮಿಸ್ಟರ್ ಶೆಟ್ಟಿ, ಇಟ್ಸ್ ಇಂಪಾಸಿಬಲ್. ಕಪಲ್ ಅಂದ್ರೆ ಅಲ್ಲ ನಿಮ್ಮ ಅತ್ತೆ ಅವರಿಗೆ ಫುಲ್ ಚಾರ್ಜ್ ಕೊಡ್ಲೇಬೇಕು. ಅಡ್ವರ್ಟೈಸ್ಮೆಂಟ್ ಕೊಡೋದು ಸ್ವಲ್ಪ ನೋಡ್ಕೊಂಡು ಕೊಡ್ರಿ. ಟೂರ್ ನಡೆಸೋದು ನೀವು ಒಬ್ಬರೇ ಅಲ್ಲ, ಕಪಲ್ ಅಂದ್ರೆ ಇಬ್ರು. ಬೇಕಾದ್ರೆ ಡಿಸ್ಟೆನ್ಸ್ ತೆಗೆದು ನೋಡ್ರಿ, ಬಿಸ್ನೆಸ್ ನಡೆಸ್ತಾರಂತೆ. ಪ್ಲೀಸ್ ಮಿಸ್ಟರ್ ಶೆಟ್ಟಿ. ಯಾರು ರವಿನಾ? ಹಲೋ, ಏನ್ ಸಮಾಚಾರ? ಇಲ್ಲ ಇಲ್ಲ, ನೀನ್ ಜಪಾನಿಗೆ ಹೋಗ್ತೀಯಾ? ಯಾವಾಗ? ಎಷ್ಟು ಗಂಟೆ ಫ್ಲೈಟು? ಓ ಮೈ ಗಾಡ್. ಏರ್ಪೋರ್ಟಿಗೆ ಹೋಗ್ಬೇಕು. ಒಂದು 5 ನಿಮಿಷ ಇರ್ತೀರಾ? ಆಗಲಿಲ್ಲ ಸರ್. ಅರ್ಧ ರಿಟರ್ನ್ ಸಾರ್ ಬರ್ತೀನಿ. ಇರಿ, ಬಂದ್ಬಿಟ್ಟೆ. ಮದರ್ ಹತ್ರ ಮಾತಾಡ್ದೆ. ಮಾತಾಡಿದ್ಯಾ? ವೆರಿ ಗುಡ್. ಮದರ್ ತೆರೆಸಾ ಹತ್ರ. ಇಬ್ರಿಗೂ ಅಡ್ಮಿಷನ್ ತಗೊಳ್ತಾರಂತೆ. ಆದ್ರೆ ಫೀಸ್ ಸ್ವಲ್ಪ ಜಾಸ್ತಿ ಆಗ್ಬೋದು ಅಂತಿದ್ರು. ಹೇಗಿದ್ರು ನನ್ ಪೇ ರಿವಿಷನ್ ಆಗಿದೆಯಲ್ಲ, ಫೀಸ್ ಕಟ್ಬೋದು. ಕೇಳ್ತಾ ಇದ್ದೀರಾ? ರೇವತಿ, ಪೇ ರಿವಿಷನ್ ಆದಕ್ಕೆ ನಮ್ಗೇನು ಇಲ್ವಾ? ಆಮೇಲೆ ಕೊಡೋಣ. ಮೊದ್ಲು ನನ್ ಮಗಟ್ಬೇಕು. ಬಿಡ್ರಿ, ಹೀಗ್ ಬೇಡ. ಏರ್ಪೋರ್ಟಿಗೆ ಹೋಗ್ಲೇಬೇಕಾ? ಸೀರೆನೂ ಉಟ್ಕೊಳಕ್ ಬಿಡಲ್ಲ. ನನ್ಗೆ ಗೊತ್ತಿಲ್ಲ, ಏರ್ಪೋರ್ಟಿಗೆ ಲೇಟ್ ಆಗುತ್ತೆ. ಹೋಗೋಣ, ಇವಾಗಲೇ ಹೋಗೋಣ, ಆಮೇಲೆ ಹೋಗೋಕ್ಕಾಗಲ್ಲ. ಹೋಗೋಣ, ಹೊತ್ತಾಗುತ್ತೆ. ಕಳ್ಳಿ ಅಂತ ಎಲ್ಲ ಅಂದ್ಲು. ಮತ್ತೆ ನಿಮ್ ಮನೆ ಬನೀನು ನಮ್ಮನೆಗ್ ಬಂತ ಅಂತ ಹಿಂದ್ಗಡೆ ಗಲ್ಲಿ ಕಟ್ಟಾಕಿದ್ದೀನಿ ಅಂತ ಹೇಳಿದ್ಲು. ಏನು ಅದನ್ನ ಕಟ್ ಹಾಕೋದಕ್ಕೆ ಅದೇನ್ ಎಮ್ಮೆನಾ? ಎಷ್ಟಾಯ್ತಪ್ಪ? 9. ನೋಡ್ರಿ, ಜಗಳ ಶುರುವಾಗ್ಬಿಟ್ಟಿದೆ. ಮಾಮೂಲಿ. ತಗೊಳ್ಳ ಬಾ. ನಂಗೆ ಹೆಂಗ್ ಗೊತ್ತು ಈ ವಟಾರದಲ್ಲಿ ಕದೀತಾರೆ ಅಂತ? ಗಂಗಮ್ಮ, ಸುಡು ಸುಡು, ನನ್ನೇ ಕಳ್ಳಿ ಏನಿದೆ? ನೀವು ಕಳ್ಳಿ ಅಂತ ಅಲ್ಲ ಗಂಗಮ್ಮ, ವಟಾರದಲ್ಲಿ ಕಳ್ತನ ಆಗುತ್ತೆ ಅಂತ. ಕುಂಬಳಕಾಯಿ ಕಳ್ಳಿ ಅಂದ್ರೆ ಹೆಗಲ್ ಮುಟ್ಟಾಕ್ ನೋಡ್ಕೋಬೇಕು. ನೀನ್ ಬಾಯಿ ಮುಚ್ಕೊಂಡಿರು. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಮನೇಲಿ ಇರ್ತೀಯ, ಒಂದ್ ಬನ್ನಿ ಹೋಗ್ಕೊಳಕ್ಕಾಗಲ್ವಾ? ಅದ್ಯಾಕೆ ಹೊರಗಾಗ್ತಿರ್ಲಿಲ್ಲ ತಮ್ಮ, ಒಳಗೆ ಒಣಗಿಸ್ಕೊಂಡ್ರೆ ಆಗದೆ. ಅಲ್ಲೇ ಇದೆ. ತೆಕ್ಕೊಂಡ್ಬಿಟ್ಟಿತ್ತು. ನೀವೇನಾದ್ರೂ ತೆಗೆದ್ರಾ? ಇಲ್ಲ, ನಿನ್ಗೇನೆ ಅರಳು ಮಾಡು. ನೀನ್ ಬೆಳಿಗ್ಗೆ ಸರಿಯಾಗಿ ಹಾಕಿರ್ಲಿಕ್ಕಿಲ್ಲ. ಇಲ್ಲ, ಬೆಳಿಗ್ಗೆ ನಾನೇ ಹಾಕಿದ್ದೆ. ನೀನೇ ಹಾಕಿದ್ಯಾ? ಚೆನ್ನಾಗಿ ಜ್ಞಾಪಕ ಇದೆ. ಏನಾಯ್ತೆ?
ಯಾರ್ರಿ? ಹೇಳ್ತೀಯೋ ಇಲ್ಲಿದ್ರ ವಠಾರದವರನ್ನೆಲ್ಲ ಕರಿತೀನಿ. ಹೇಳ್ತಿ ಕೋಲ್ ತಗೊಂಬ. ಕೋಲ್ ತಗೊಂಬ, ಹೋಗು ಹೋಗು. ಆಯ್ತು ಬಿಡು ಬಾಸು, ನೀನೇನ್ ರಾತ್ರಿ ಎಲ್ಲ ಜಗಳ ಆಡ್ಬೇಕು ಅಂತಿದೀಯಾ? ನೋಡಿ ತಾತ, ಮತ್ತೆ ಯಾವಾಗ್ಲೂ ಹೀಗೆ ಜಗಳ ಕಾಯ್ತಿದ್ದಾರೆ ಇವರು. ಆಯ್ತು ಬಿಡು ಬಾಸು, ನೀನೇನ್ ರಾತ್ರಿ ಎಲ್ಲ ಜಗಳ ಆಡ್ಬೇಕು ಅಂತಿದ್ಯಾ? ಜಗಳ ಅಲ್ಲ ತಾತ, ಮನೇಲೇನಾದ್ರು ಹೋಗಿದ್ರೆ ಪೊಲೀಸ್ ನಾವೇ ಕಂಪ್ಲೇಂಟ್ ಕೊಟ್ಟು ಹೋಗಿ. ಪ್ರೀತಿ ಸತ್ತೋಗಿದ್ದಾನೆ ಕಡೆ, ಪೊಲೀಸ್ನವ್ರಿಗೆ ಫೋನ್ ಮಾಡ್ತೀನಿ. ಪೊಲೀಸ್ಗೆ ಬೇಡ, ಈ ಹಣ ಎಲ್ಲಿಂದ ಬಂತು ಅಂತ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಅನ್ನೋದು. ನಮ್ಮೇಲೆ ಅನುಮಾನ ಬರುತ್ತೆ. ನಿಂದೊಂದು, ನಮ್ಮೇಲೆ ಯಾಕೆ ಅನುಮಾನ ಬರುತ್ತೆ? ಇವ್ ಮರ್ತು ಬಿಟ್ರ ಇವನು? ನನ್ಗೇನ್ ಹೇಳ್ತೇನೆ, ನಿನ್ ಹೆಂಡತಿ ಆಗಿದ್ರೆ ಮನೇಲಿ ಇಟ್ಕೊಂಡು ಬೀಗ ಹಾಕೊಳ್ಳೋ. ಎಲ್ಲೋದ್ರು ಕಿತ್ತಾಟ, ಎಲ್ಲೋದ್ರು ಜಗಳಾಟ. ನಡೆಯೋ ಗಾಡ್. ಅಯ್ಯೋ ಮಕ್ಕಳು, ಅವನ್ನೆಲ್ಲ ಹಿಡ್ಕೋತೀನಿ. ಬಗ್ಲು ಬಗ್ಲು ಬಂದ್ರೆ ಇಲ್ಲಿ ಬನ್ನಿ, ಏನ್ ಹೋಗ್ಬೇಡ. ಬ್ಯಾಗಿದ್ ಬಿಟ್ಟು ಬರ್ತೀನಮ್ಮ. ಏನಮ್ಮ? ಏನಿಲ್ಲ, ಕೈ ಕಮ್ಕ ತೊಳ್ಕೊ ಹೋಗು. ಶೂ ಅಲ್ಲೇ ಬಿಚ್ಚಿಡ್ ಹೋಗು. ಇವನ್ನ ಕರ್ಕೊಂಡು ಹೋಗೆ. ನೋಡಿ, ರಕ್ತದ ಕಲೆ ಆಗ್ಬಿಟ್ಟಿದೆ. ಇದರಿಂದ ಹೊಡೆದ ಅಂತ ಕಾಣಿಸ್ತ. ಕೊಲೆ? ಹೌದಾ? ಏನ್ ಮಾಡೋದು? ಮಕ್ಕಳು ಬಂದ್ಬಿಟ್ರು, ಇಲ್ಲೇ ದುಡ್ಡು ಕಣ್ಣಿಗೆ ಬೀಳದಾಗ ಇಟ್ಬಿಡು. ಏನ್ರಿ ಮಾಡೋದೀಗ? ಏನ್ ಮಾಡೋದು ನೋಡು, ನಿನ್ನ ಮಕ್ಕಳನ್ನ ಕರ್ಕೊಂಡು ಪಕ್ಕದ ಮನೆ ಹತ್ರ ಹೋಗ್ಬಿಡು. ಎಲ್ಲಿಗೆ? ಎಲ್ಲಿ ಆದ್ರೂ. ನೋಡು, ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟಿದ್ದಾರೆ ಕಣೆ ದರಿದ್ರದವನು. ನಮ್ಮನೆ ಹಾಲಲ್ಲಿ ಸೂವರ್. ನೋಡು, ನೀನು ಹುಡುಗನ್ ಕರ್ಕೊಂಡು ಹೊರಟು. ಇಲ್ಲ ನೋಡು, ಇದನ್ನ ತಗೊಂಡು ಹೋಗು. ತಗೊಂಡು ಹೋಗು. ಏನ್ ಮಾಡ್ತಾ ಇದೀಯ? ಅಲ್ಲೇ ಇಡೆ. ಅಮ್ಮ ಬಾಯ್ಲಿ ಬಾಯ್ಲಿ. ಜಯ್ಯು, ನೀನಿವತ್ತು ಭವಾನಿ ಆಂಟಿ ಮನೆಗೆ ಕರ್ಕೊಂಡು ಹೋಗ್ತೀನಿ, ಆಯ್ತಾ? ಬೇಡ ಅಮ್ಮ, ಇಲ್ಲೇ ಏನಾದ್ರೂ ಮಾಡ್ಕೊಡು. ನೋಡಿ, ಇವತ್ತು ರಾತ್ರಿ ಭವಾನಿ ಆಂಟಿ ಮನೆಯಲ್ಲೇ ಮಲಗ್ಬೇಕು. ಯಾಕೆ?
ನಾವು ಎಕ್ಸಾರ್ಸಿಸ್ಟ್ ಸಿನಿಮಾಗೆ ಹೋಗ್ತಾ ಇದ್ದೀವಿ. ನಾವು ಬರ್ತೀವಿ ಸಿನಿಮಾಕ್ಕೆ. ಬೇಡಮ್ಮ, ಅದ್ರಲ್ಲಿ ಭೂತ ಇರುತ್ತೆ, ಭಯ ಆಗುತ್ತೆ. ಕೆಟ್ಟಮ್ಮ ಅಮ್ಮ ನಿಂತ್ಕೋ. ಅಮ್ಮ ಬಾಯಿಲಿ ಒಳ್ಳೆ ಮಗಳಲ್ವಾ? ಇಳಿತೀವ ಇಲ್ಲ ಹೊಡಿತೀನಿ ಕಪ್ಪೆ. ಕೊಡು. ಅಮ್ಮ ಇಳಿತೀವ ಇಲ್ಲ ಬಾಯಿಲಿ ಬರ್ತಾ ಇಲ್ವಾ? ಅಮ್ಮ ನಿನಗೆ ನಾನ್ ಬರಲ್ಲ. ಹೋಗ್ತಾ ಇಲ್ವಾ ನೀನು? ಮತ್ತೆ ಹೋಗ್ಲಿ ಬಿಡು, ಮನೇಲಿ ಏನಾದ್ರು ತಿಂಡಿ ಮಾಡ್ಕೊಡು. ಅಮ್ಮ ಅಮ್ಮ ಏನ್ ಮಾಡ್ತಾ ಇದ್ಯಮ್ಮ? ಉಪ್ಪಿಟ್ಟು. ಜಯ ಉಪ್ಪಿನ ಡಬ್ಬ ಕಡೆಯಲ್ಲಿ. ತಗೊಳಮ್ಮ. ಉಪ್ಪು ಇಂಗ್ಲಿಷ್ ಅಲ್ಲಿ ಏನಂತಾರಮ್ಮ? ಸಾಲ್ಟ್. ಬಾರಿ ಹೇಳ್ಕೊಡ್ತೀನಿ. ಇಂಗ್ಲಿಷ್ ಅಲ್ಲಿ ಅಮ್ಮಂಗೆ ಏನಂತಾರೆ? ಮಮ್ಮಿ. ಈಸ್ ಮಮ್ಮಿ. ಈಸ್ ಮಮ್ಮಿ ಅಲ್ಲ ಕಣೆ, ಶೀಸ್ ಮಮ್ಮಿ. ಹೋಗಿ ಹೋಗಿ. ಈಸ್ ಮಮ್ಮಿ ಅಲ್ವೇನಮ್ಮ? ಅಲ್ವೇನಮ್ಮ? ಹೌದು. ರಮಣ, ರೇತಿ, ರಮಣ, ರೇತಿ, ಬಾಗಿಲು ತೆಗಿರಿ. ಮಾಡ್ಬೋದಾ? ನಾನೇನ್ ಮಾಡ್ದೆ? ನೂಕಾದ್ರ ಗುಂಡ ನಿಂತ್ಲು ಬನೀನ್ ಪೈನప్పుడు ಅಂದ್ರು ನಂತಿ ಈ ಗಯ್ಯಾಳಿ ಏನ್ರಿ? ನೋಡಿ ಗಂಗಮ್ಮ, ನನಗ್ ಮೈ ಹುಷಾರಿಲ್ಲ. ನಾಳೆ ಬೆಳಗ್ಗೆ ನಾನೇ ಬಂದು ಗುಂಡನೇ ಹೇಳ್ತೀನಿ, ನೀವು ಹೋಗಿ. ವಾಸನ ಒತ್ತಿ ನಂದು ತಪ್ಪಾಯ ಅಂತ ಕೇಳ್ಕೊನೆವರೆಗೂ ನೀನ್ ಇಕ್ಕಣ್ಣೇ ಉಂಟ. ಬೇಡ ಸುತ್ತಲ್ಲ ಅವ್ರಿಗೆ ಯಾಕೆ ತೊಂದರೆ ಕೊಡ್ತೀಯ? ಬಾ ಗಂಗಮ್ಮ, ಅವ್ರ ಕಷ್ಟ ಅವ್ರಿಗೆ. ಬಾಬಾ, ನಾನ್ ವಾಸು ಹೇಳ್ತೀನಿ ಬಾ. ಏನ್ರಿ ಮಾಡ್ತಾ ಇದ್ದೀರಾ? ಜೋಬ್ ಹುಡುಕ್ತಾ ಇದೆ. ನಿಮ್ಗೇನ್ ಬುದ್ಧಿಗಿದ್ದೆ ಇದೆಯೋ ಇಲ್ವೋ? ಹೇಳಿ ಜೋಬ್ ಹುಡ್ಕೋದು ಅಂದ್ರೆ? ಅಲ್ವೇ, ಏನಾದ್ರೂ ಸಿಗುತ್ತೇನೋ ಅಂತ. ಅವ್ನು ಒಳಗಡೆ ಹೇಗ್ ಬಂದ? ನೀನ್ ಹಿಂದಿನ ಬಾಗಿಲು ಸರಿಯಾಗಿ ಹಾಕಿರ್ಲಿಕ್ಕಿಲ್ಲ. ಹಾಕಿದ್ದೆ, ಸರಿಯಾಗಿ ಜ್ಞಾಪಕ ಇದೆ. ಬನ್ನಿ ತೋರಿಸ್ತೀನಿ. ನೋಡಿ, ಸಾಯೋದಕ್ಕೆ ಮುಂದೆ ಮಮ್ಮಿಗೆ ನಮ್ಮನೇನೆ ಆಗ್ಬೇಕಾಗಿತ್ತ? ನೋಡು, ಅಳಬೇಡ. ಅದ್ರ ಯೋಚನೆ ನನಗ್ ಬಿಡು. ಅಷ್ಟೇ ಮಕ್ಕಳೆದ್ ಬಿಡ್ತಾರೆ. ಯಾಕಂದ್ರೆ ನಮ್ಮ ಮನೆಗೆ ಬಂತ. Thank you.
ಹೊರಗಡೆ ಬಿಸಾಗಿಡೋಣ ಅಂತ. ತಡೀರಿ, ಹೊರಗಡೆ ಏನಾದ್ರೂ ಇದ್ದಾರ ನೋಡ್ಕೊಂಡ್ಬರ್ತೀನಿ. ಹೊರಗಡೆ ತಾತ ಇದ್ದಾರೆ. ಏನ್ ಮಾಡೋಣ? ಹಿಂದ್ಗಡೆ ಬಾಗಿಲಿಂದ ಬಿಸಾಕಿದ್ರೆ ಮನೆಯಿಂದ ಸ್ವಲ್ಪ ದೂರ ಬಿಸಾಕ್ಬಿಡಿ. ಹಿಂದ್ಗಡೆ ಯಾರೂ ಇಲ್ಲ. ಯಾರೂ ಇಲ್ಲ. ನಿನ್ ಬಾಗಿಲ್ದೆ. ಏನಾಯ್ತು? ಬಿಟ್ಲು. ಇನ್ಯಾಕೆ ಇದ್ದೆ? ಮಲ್ಕೋ. ಹೋಗು. ಏನ್ ಮಾಡ್ತಾ ಇದ್ದೀರಿ? ಏನಾಯ್ತು? सरकार हमारे सर पर कितने इनाम रखे हैं रे? ಸುಳ್ಳೆ ಮಗನೇ, ಇದೇನು ಸಂಸಾರಸ್ಥರ ಮನೆನೋ ಅಥವಾ ಪಡ್ಕಾನೆ ಅಂತ ತಿಳ್ಕೊಂಡ್ಯೋ? ಓದಿದ್ದೀನಿ ನೋಡು, ಹೋಗ್ತೀಯೋ ಇಲ್ಲೋ? ಹೋಗೋ. कहाँ जाएगा रे? गब्बर सिंह से भाग कर कहाँ जाएगा रे?
ಹೋಗ್ತೀಯೋ ಇಲ್ಲೋ? ಕಲ್ಲು ಹೊಡಿತೀನಿ ನೋಡು. ಹೋಗ್ತೀಯೋ? उनको जिंदा नहीं छोड़ूंगा। सरदार बसंती कहाँ गई रे? बसंती ಎಲ್ಲಿದ್ದಾರೆ? ಬಸಂತಿ ಚೂಡು ಸ್ವಾಮಿ, ಚೂಡು. ನಿಮ್ದು ಹೋಗಿ ರೆಸ್ಟ್ ಮಾಡಿ ಸ್ವಾಮಿ. ಇವನ್ಗೆ ಒಂದು ಕ್ವಾರ್ಟರ್ ಜಾಸ್ತಿ ಆಗ್ಬಿಟ್ಟೈತೆ. ನೀವು ಹೋಗಿ. ಬಕೆಟ್ ನೀರು ಕೊಡಿ ಸ್ವಾಮಿ. ಇಲ್ಲಿ ತನ್ನಿ ಸ್ವಾಮಿ. ಅರೆ ಓ ಸಾಂಬಾರ್ ಮುಂದಕ್ಕೆ ತಗೊಳ್ಳಿ ಸ್ವಾಮಿ. ನೀವಿನ್ ಹೋಗಿ ಮಲ್ಕೋ ಹೋಗಿ ಸ್ವಾಮಿ. ನಾವಿವ್ನ ಎಳ್ಕೊಂಡು ಹೋಯ್ತೀವಿ. ಇವಂದ್ ಯಾವಾಗಲೂ ರಾಮಾಯಣ ಇದ್ದೇ ಇರುತ್ತೆ. ಉಟ್ರೆ ಯಾರತ್ತು ಹೋಗಿ ಸ್ವಾಮಿ. ನೀವು ಹೋಗಿ ಸ್ವಾಮಿ. ರೇವತಿ, ರೇವತಿ, ಹೊರಗಡೆ ಯಾರೂ ಇಲ್ಲ. ಇದನ್ನು ಹೊರಗಾಕ್ ಬಿಡೋಣ. ನಿನ್ ತಲೆಗಡೆ ಹಿಡ್ಕೊ, ನಾನು ಕಾಲ್ ಹಿಡಿದು. ಬೇಡ ಬೇಡ, ನಾನೇ ಕಾಲ್. ಬೇಗ. ಈ ಕುಕ್ಕನ್ನು ಹೇಳಿ ಬಿಟ್ಟು ಹೋಗಿದ್ದಾರೆ ಕಣೆ. ಯಾರ್ರೀ ಒಳಗೆ? ಏನ್ರಿ ಇದು? ಏನು? ಯಾರು ಇವನು? ಗೊತ್ತಿಲ್ಲ. ಗೊತ್ತಿಲ್ವಾ? ಇಲ್ಲ. ನೋಡಿ, ಅವನ ಕುಡುಕ ಚೆನ್ನಾಗಿ ಕುಡಿದ್ಬಿಟ್ಟು ಇಲ್ಲಿ ಬಿದ್ದಿದ್ದಾನೆ. ನೀವು ಪೊಲೀಸ್ನವ್ರು ಇವರನ್ನೆಲ್ಲ ನೋಡ್ಕೊಳ್ಳೋದು ಬಿಟ್ಟು ಒಂದೋ ಎರಡೋ ಆದ್ರೂ ನೋಡ್ಕೋಬಹುದು. ಊರೆಲ್ಲ ಇದೆ ಆದ್ರೆ ಏನ್ ನೋಡ್ಕೊಳ್ಳೋದು? ಹೋಗಿ 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 ಮಲ್ಕೊಳ್ಳಿ. ದರಿದ್ರ ವಾಂತಿ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಹೋಗಿ 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 ಮಲ್ಕೊಳ್ಳಿ ಸರ್. ಹೋಗಿ ಮಲ್ಕೊಳ್ಳಿ ಸರ್. ಕಚಡ ನನ್ ಮಗನ ಎದ್ದಳ. ರೇವತಿ, ಏನಾಯ್ತು ರೇವತಿ? ತುಂಬಾ ಆಯಾಸ ಆಗಿದೆ. ಬಾ ಮಲ್ಕೊ.
ಯಾಕೆ ರೇವತಿ, ಏನಾಯ್ತು? ಬಿಟ್ಟು ಹೋಗ್ಬೇಡಿ. ಆಕಾಶವಾಣಿ ಬೆಂಗಳೂರು. ನಮ್ಮ ಇಂದಿನ ಕಾರ್ಯಕ್ರಮಗಳ ವಿವರಣೆ. 6:15 ಗಂಟೆಗೆ ಸಂಗೀತ ಗುಚ್ಛ, 7:15 ಗಂಟೆಗೆ ಒಂದು ಮಾತು, 7:20 ಕೃಷ್ಣಶಿಲೋಕ, ಅಜೋಲಾ ಸುದ್ದಿ ಕುರಿತು ವಿವರಣೆ ಕೇಳುವಿರಿ ಮತ್ತು ಜನಪದ ಗೀತೆಗಳು. 7:15 ಗಂಟೆಗೆ ರಸವಾರ್ತೆ, 8:21 ಡಾಕ್ಟರ್ ಎಂ.ಎಸ್. ಸುಬ್ಬಲಕ್ಷ್ಮಿ ಅವರ ಗಾನಮಂದಿರಕ್ಕೆ ಅನ್ನಮಾಚಾರ್ಯರ ಸಂಕೀರ್ತನೆಗಳು. 9:05 ಉರ್ದು ಪಾಠ, 9:15 ಟಿ.ಎ. ಸುಶೀಲಾ ಅವರಿಂದ ವೀಣಾ ವಾದನ, 10:15 ಶಿಕ್ಷಕ ವೇದಿಕೆ,
ಶಾಲಾ ಇಂಗ್ಲಿಷ್ ಶಿಕ್ಷಕರಿಗಾಗಿ ಒಂದೇ ತಾಳಯ್ಯ. ಏನಾಯ್ತು? ಪೆಟ್ಟು ಬಿದ್ದಿದೆ? ಏನಿಲ್ಲ ಬುದ್ಧಿ, ಏನಿಲ್ಲ. ಇದೇ ನೀವು ಸೇವ್ ತಮ್ಮನವ್ರು ಇನ್ನೂ ಎದ್ದಿಲ್ವೋ? ಆಕೆ ಹುಷಾರಿಲ್ಲ. ನೋಡಮ್ಮ, ಶಿವಣ್ಣನ ಅಂಗಡಿಗೆ ಹೋಗಿ ಒಂದು ಬ್ಲೇಡ್ ತಗೊಂಡ್ ಬಾ. ಕಸ ಗುಡಿಸ್ಬಿಟ್ಟು ಆಮೇಲೆ ಹೋಗ್ತೀನಿ. ನನಗೆ ಆಫೀಸಿಗೆ ಹೊತ್ತಾಗುತ್ತೆ, ಮೊದಲು ತಗೊಂಡ್ ಬಾ. ಹೋಗು. ಇದೇನ್ ಮಾಡ್ತಾ ಇದ್ದೀರಿ? ರಕ್ತದ ಕಲೆ ಆಗಿತ್ತು. ಕೆಲಸದೊಡೆ ನೋಡ್ಬಿಟ್ಟಾಳು ಅಂತ ಹೇಳಿ ಅವನ ಡೈರಿ ಸೋಫಾ ಕೆಳಗೆ ಬಿದ್ದಿತ್ತು. ಅವನ್ ರೂಮ್ಗೆ ಹೋಗಿ ವಿಚಾರಿಸ್ಕೊಂಡ್ ಬರ್ತೇನೆ. ಏನಂತ ವಿಚಾರಿಸ್ತೀರಿ? ಏನಂತ ವಿಚಾರಿಸು. ಹಾ, ಅವನಿಗೆ ಬೇರೆ ಎಲ್ಲೋ ಕೆಲಸ ಸಿಕ್ಕಿದೆ, ಯಾರೋ ಹುಡ್ಕೊಂಡು ಬಂದಿದ್ರು ಅಂತ ಹೇಳ್ತೀನಿ. ನೋಡ್ತೀನಿ ಏನ್ ಮಾಡೋದಂತ. ಏನೋ ಒಂದು ವಿಚಾರಿಸ್ಕೊಂಡ್ ಬನ್ನಿ. ಅಮ್ಮ ಸ್ನಾನ ಮಾಡ್ತಲ್ವಾ? ಬಟ್ಟೆ ಬಿಚ್ಚಲ್ವಾ? ನೀನ್ ತುಂಬಾ ಜಾಣೆ ಅಲ್ವಾ? ಅಮ್ಮಂಗೆ ಇವತ್ತು ಹುಷಾರಿಲ್ಲ, ಕಷ್ಟ ಕೊಡ್ಬೇಡ. ನಾನು ಕಾಫಿ ಮಾಡಿಟ್ಟಿದ್ದೀನಿ, ಹೋಗಿ ಕುಡಿ. ಅಜ್ಜಯ್ಯೋ ನೋಡು, ಕಾಫಿ ಮಾಡಿಟ್ಟಿದ್ದೀನಿ, ಹೋಗಿ ಕುಡೀರಿ. ಅವಳೊಂದು ಚೆನ್ನಾಗಿ ಇವತ್ತು. ಬಾರೆ. ನೀನೇನು ಯೋಚನೆ ಮಾಡ್ಬೇಡ, ಎಲ್ಲ ಸರಿ ಹೋಗುತ್ತೆ. ನೀನ್ ರೆಸ್ಟ್ ತಗೋ, ಹೋಗು. ನಾನು ಬೇಗ ಬಂದ್ಬಿಟ್ಟ. ಬ್ಲೇಡು ಹೋಗಿ ತಗೊಂಡೋಗಿ ಇಟ್ಬಿಡು. ಏನ್ರವ್ವ, ಮಾಡಿದ್ದೆಲ್ಲ ಹಂಗೆ ಐತೆ? ಒಗ್ಯಕ್ ಬಟ್ಟೆ ಹಾಕಿ. ಎಲ್ಲಿ ನೋಡೋದು ನೀನು? ಇಲ್ಲ ನೋಡು ಬಾಸು, ಆಫೀಸಿಂದ ಬರ್ತಾ ನಾನು ದುಡ್ಡು ಕೊಡ್ತೀನಿ, ಇದೊಂದು ತಗೊಂಡ್ ಬಂದ್ಬಿಡು. ರೇವತಿ, ರೇವತಿ, ಏನು ಏನಾಯ್ತು? ಏನ್ ಪ್ರಯೋಜನ ಆಗ್ಲಿಲ್ಲ. 2-3 ದಿವಸದಿಂದ ಅವನ ಮುಖಾನೇ ನೋಡಿಲ್ವಂತೆ. ಹೇಗೆ ನೋಡ್ತಾನೆ? ಎಲ್ಲ ಬಿಟ್ಟು ಇಲ್ಲೇ ಬಂದು ಸತ್ತಿದ್ದಾನೆ. ತಗೊಳ್ಳೆ, ಹಾಕೋ ಈ ಶರ್ಟ್ನ. ಬೇಡ ತಗೋ, ನಂಗೇನ್ ಬೇಡ. ಅಮ್ಮಂಗೆ ಹೇಳ್ತೀನಿ ನೋಡು, ಹಾಕೊಳ್ಳೆ. ಆದ್ರೂ ನಮ್ಮ ಮೇಲೆ ಸಂಶಯ ಬರಬಾರ್ದು ಅಂತ ಹೇಳಂದಿದ್ದೀನಿ. ಬಂದ್ರೆ ನಮ್ಮನೆಗೆ ಕಳಿಸಿ ಅಂತ. ಬಾರೆ, ಸ್ಕೂಲ್ಗೆ ಹೊತ್ತಾಗತ್ತೆ.
ಹಾಳು ಮಕ್ಕಳು ಪ್ರಾಣ ತಿಂತಾರೆ. ಸ್ವಲ್ಪ ನೋಡಿ. ಹಾಕೊಳ್ಳೆ. ಏನೇ ಕತ್ತೆ ಅದು? ಆ ಎಳೆ ಮಗುನ ಯಾಕೆ ಹಾಕೊಂಡು ಹೋಗ್ತೀಯಾ? ನೋಡಮ್ಮ. ರೆಡಿಯಾಗಿ ಹೋಗು. ನಿಂತ್ಕೊಳ್ಳೆ ಸರಿಯಾಗಿ. ಹಾಕೋ. ಬೇಗ. ಅಮ್ಮ ವಾಸನೆ. ಸಾಕೆ. ಹಾಕೋ ಸರಿಯಾಗಿ. ಇಲ್ಲಿ ಕಟ್ಟಿದ್ದ ಹಗ್ಗ ಇಲ್ರವ, ಬಟ್ಟೆ ಒಣಗಾಕ್ಬೇಕು. ಏನೇ ಅದು? ಹಗ್ಗ. ಹಗ್ಗ ಇಲ್ಲ. ನೆನ್ನೆ ಇತ್ತು. ನೆನ್ನೆ ಇತ್ತು, ಇವತ್ತಿಲ್ಲ. ಹೋಗ್ ಹೊರಗಡೆ ಹಾಕು. ಅದ್ಯಾಕ್ರವ? ನೆನ್ನೆ ಗುಂಡಣ್ಣವ್ರ ಮನೆ ಬನ್ನೀನು ಹೋದ್ರೆ ಹೋಗುತ್ತೆ, ತಗೊಂಡೋಗ್ ಹಾಕು. ಸ್ಟೋರ್ ರೂಮ್ನಾಗ ಒಂದ್ ಹಗ್ಗ ಐತ್ರಲ್ಲ, ಅದ್ನಾದ್ರೂ ಕೊಡಿ. ಎಷ್ಟೇ ಹರಟೆ ನಿಂದು? ಹೋಗಂದ್ರೆ ನಡೀರೆ. ನಡಿಯ ಬೇಗ. ಹೋಗಿ ಸ್ಕೂಲ್ಗೆ. ಇಷ್ಟು ಬೇಗ ಸ್ಕೂಲ್ಗೆ? మీ ಅಮ್ಮ ಏನ್ చూస్తా ఉంది? ಸರಿ, ಮತ್ತೆ ಶುರುವಾಯ್ತು. ಯಾವ ಕಳೀತೋ ಕರ್ಮ. ರೇವತಿ, ಏನ್ ಮಾಡೋದು? ಯಾವ್ದಕ್ಕೇನ್ ಮಾಡೋದು? ವಾಸನೆ ಹೊರಗಡೆ. ವಾಸನೆ? ಅಯ್ಯೋ ದೇವ್ರೆ. ಒಂದ್ ಕೆಲಸ ಮಾಡ್ತೀನಿ. ಇರು ಒಂದೇ. ಇದನ್ನೇ 12 ಪ್ಯಾಕೆಟ್ ಕೊಡಿ. 12 ಪ್ಯಾಕೆಟ್? ಮನೇಲಿ ಏನಾದ್ರು ಪೂಜೆ ಇಟ್ಕೊಂಡಿದ್ದೀರಾ ಸರ್? ಇಲ್ಲ. ಇದೆ ಇದೆ ಇದೆ. ಪೂಜೆ ಅಂದ್ಮೇಲೆ ಕರ್ಪೂರ ಹೇಳಿರ್ಬೇಕಲ್ಲ ಅಮ್ಮ ಅವರು? ಹೌದು, ಹೇಳಿದ್ರು, ಮರೆತು ಬಿಟ್ಟಿದೆ. ಕೊಡಿ. ನಾನು ಹಾಗೆ ಅನ್ಕೊಂಡೆ ಸರ್. ಈ ಕರ್ಪೂರ ಚೆನ್ನಾಗಿಲ್ಲ. ಸಣ್ಣ ಬ್ರ್ಯಾಂಡ್ ಕರ್ಪೂರ ತಂದ್ಕೊಡೋ ಯಜಮಾನ್ರಿಗೆ ಬಾಳೆಹಣ್ಣು ಅರ್ಧ ಡಜನ್ ಸಾಕಲ್ವೇ? ಅರ್ಧ ಡಜನ್ನ ಕೊಡಿ. ತೆಂಗಿನಕಾಯಿ ಎಷ್ಟು ಕೊಡ್ಲಿ ಸರ್? ಒಂದೇ ಒಂದು ಸಾಕು. ಏನ್ ಸರ್, ಅದಿರ್ಲಿ, 2 ತೆಂಗಿನಕಾಯಿ ತಗೊಂಬ. ಯಾವ ಪೂಜೆ ಸರ್? ಸತ್ಯನಾರಾಯಣ ಪೂಜೆ. ಏನ್ ವಿಶೇಷ? ವಿಶೇಷ ಏನೂ ಇಲ್ಲ, ಹೀಗೆ ಸುಮ್ಮನೆ. ಬಹಳ ದಿವಸ ಆಯ್ತು ಪೂಜೆ ಮಾಡಿ. ಆಗ ದೇವ್ರ ಪೂಜೆ ಮಾಡೋದು ಒಳ್ಳೇದು ಸರ್. ಯಾರು ಸಾರು ಮಾಡ್ತಾರೆ? ಗಿರಾಕಿ ನೋಡೋ. ಅದಕ್ಕೆ ಕಾಣುತ್ತೆ ನಿಮ್ ಚಿಕ್ಕಪ್ಪನವರು ಬಂದಿದ್ದು. ಚಿಕ್ಕಪ್ಪ? ಯಾವ ಚಿಕ್ಕಪ್ಪ? ಅದೇ ಕುಂತಾರಲ್ಲ ಸರ್, ರಾಜಾಜಿನವ್ರದವರು. ನೆನ್ನೆ ಬಂದಿದ್ರು. ಮಧ್ಯಾಹ್ನ ನಿಮ್ ಮನೆಗ್ ಬಂದಿರ್ಬೇಕಲ್ಲ ಸರ್. ಯಾವಾಗ ಬಂದ್ರು ನಮ್ಮ ಅಂಗಡಿ ಕಾಂಗ್ರೆಸ್ ಕಡಲೆಕಾಯಿ ಬೀಜನೇ ತಿನ್ನೋದು. ನೆನ್ನೆ ಕೂಗ್ತಾ ಇದೀನಿ, ಸೈಕಲ್ ಹೊತ್ಕೊಂಡು ಹೋಗ್ಬಿಡದೆ ಮನುಷ್ಯ. ಸೈಕಲ್ಲೇ? ಹಾ. ಅವ್ರ ಸೈಕಲ್ ತುಳಿಯೋದು ನಾವು ಯಾವತ್ತೂ ನೋಡೇ ಇಲ್ಲ. ಅಮ್ಮ ತುಳಸಮ್ಮ ತಲ್ಲಿ, ನೀವೇ ನನ್ನ ಕಾಪಾಡಮ್ಮ. ರೇವತಮ್ಮ ಹುಷಾರ್ಲೇದಾ? ಇಲ್ಲ, ಸ್ವಲ್ಪ ತಲೆ. ಇವಾಗ ಹುಷಾರಾಗಿದ್ದಾಳೆ. ಇದೆಲ್ಲ ಏನೇ? ಏನ್ ಹಬ್ಬ ಇವತ್ತು? ನಿನ್ನೆ ಏಕಾದಶಿ. ನಾ ಗೊತ್ತಲೇದು. ರೇವತಿ, ಏನಿದೆಲ್ಲ? ಇವತ್ತೇನ್ ಸತ್ಯನಾರಾಯಣ ಪೂಜೆ ಅನ್ಕೊಂಡ್ರ? ಬಾಯ್ ತಪ್ಪು ಪೂಜೆ ಅಂದ್ಬಿಟ್ಟೆ. ಶಿವಣ್ಣ ಇದನ್ನೆಲ್ಲ ಗಂಟಾಕ್ಬಿಟ್ಟ. ಸರಿ, ಆ ದೇವ್ರ ದಯದಿಂದ ಈ ಹಣ ತೊಲಗಿದ್ರೆ ನಿಜವಾಗ್ಲೂ ಪೂಜೆ ಮಾಡ್ಸೋಣಂತೆ. ಸೀನು ಚಿಕ್ಕಪ್ಪ ಬಂದಿರಂದ ಈ ಕಡೆ. ಚಿಕ್ಕಪ್ಪ? ಶಿವಣ್ಣ ಹೇಳ್ದ. ಅದು ನಿನ್ನೆ ಮಧ್ಯಾಹ್ನ. ಅವ್ರೇಕೆ? ಅದು ಮಧ್ಯಾಹ್ನ ಹೊತ್ತು. ಈ ಡೈರಿಯಲ್ಲಿ ಅವನ ಅಪ್ಪನ ಅಡ್ರೆಸ್ ಇದೆ, ರಾಜಾಜಿನಗರದ್ದು. ಲಂಚ್ ಟೈಮಲ್ಲಿ ಹೋಗಿ ಬರ್ತೀನಿ. ಅಂದ್ರೆ ನೀವು ಆಫೀಸ್ಗೆ ಹೋಗ್ತೀರಾ? ಹೌದು ರೇವತಿ, ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಮುಗಿಸ್ಬಿಟ್ಟು ಬೇಗ ಬಂದ್ಬಿಡ್ತೀನಿ. ಇಲ್ಲಿದ್ರೆ ನಮ್ಮ ಬಾಸ್. ನಿಮ್ ಬಾಸ್ ಕಷ್ಟು ಬೆಂಕಿ ಬಿತ್ತು, ಅಲ್ಲಿ ಹೆಣ ಬಿದ್ದಿದೆ. ನಾನು ಒಬ್ಬಳನ್ನ ಅದ್ರ ಹತ್ರ ಬಿಟ್ಟು ಹೋಗ್ತೀರೇನು? ಯಾಕೆ ಸುಮ್ಮನೆ ಕೂಗಾಡ್ತಿದ್ಯಾ? ಅದು ನಿನ್ಗೇನು ಮಾಡೋಲ್ಲ ರೇವತಿ. ನಿನ್ಗೆ ಗೊತ್ತು ನನ್ನ ಹತ್ರ ರಜೆ ಇಲ್ಲ ಅಂತ. ಹೋದ ವರ್ಷನೆಲ್ಲ ಮುಗ್ದೋಯ್ತು. ನನ್ಗೋಸ್ಕರ ಏನು ತಗೊಳ್ಳಿಲ್ವಲ್ಲ? ನಿಮ್ ಮಕ್ಳಿಗೋಸ್ಕರ ತಾನೆ. ಯಾರಿಗೋಸ್ಕರ ತಗೊಂಡ್ರಿ ಏನಂತೆ? ರಜಾ ಇಲ್ಲ. ನಿಮ್ ಇಷ್ಟ ಬಂದಾಗ ಮಾಡಿ. ನೀವೇನಾದ್ರೂ ಆಫೀಸ್ಗೆ ಹೋದ್ರೆ ನಾನ್ ನಮ್ಮ ಅಪ್ಪನ ಮನೆಗೆ ಹೋಗ್ತೀನಿ, ಮಕ್ಕಳನ್ನು ಕರ್ಕೊಂಡು. ತಂದೆ ನಿನ್ನ ಅಪ್ಪನ ಮಧ್ಯೆ ಮತ್ತೆ ಏನಂತ ಮಾತಾಡ್ತಿದ್ಯಾ? ಏನಾಗಿದೆ ನಿನ್ಗೆ?
ಹೌದು, ನಾನು ಹಾಗೆ ಮಾತಾಡೋದು. ನಾನಂತೂ ಒಂದ್ ಕ್ಷಣ ಈ ಮನೇಲಿರೋದಿಲ್ಲ. ರೇವತಿ, ಅಯ್ಯೋ ರೇವತಿ, ಏನು? ಅದೇ ಏನ್ ಬೇಕು? ಪಿಂಕುಲ್ ಕೇಳಿದ್ನಲ್ಲ, ತಂದ ಅಂತ ಕೇಳೋಣ ಅಂತ ಬಂದೆ. ಅದು ತಂದ್ ಕೊಡಕ್ಕೆ ಆಗ್ಲೇ ಇಲ್ಲ. ದುಡ್ಡು ಕೊಡ್ತೀನಿ. ಬೇಡ ಬೇಡ, ನಿಮ್ಮ ಹತ್ರನೇ ಇರ್ಲಿ. ನಮ್ಮ ಯಜಮಾನ್ರಿಗಿಂತ ನಿಮ್ ಸೆಲೆಕ್ಷನ್ ಚೆನ್ನಾಗಿರುತ್ತೆ ಅಂತ. ఏమేది మొగుడు పెండ్లాము జగలాడదాగిತ್ತು. రాత్రెల్లా దడబడ దడబడ ಅಂತ ಶಬ್ದ ಆಗ್ತಾ ಇತ್ತು. ಏಮೇ? ನಾವಿಬ್ರು ಆಫೀಸಿಗೆ ಹೋಗದೆ ಇದ್ರೆ ವಠಾರದವರಿಗೆಲ್ಲ ಅನುಮಾನ ಬರುತ್ತೆ. ಅದರಲ್ಲ ಗಂಗಮ್ಮ ಗೊತ್ತಾದ್ರೆ ಹೋಗ್ಲಿ ಬಿಡು. ನಾನು ಈಗಲೇ ಚಿಕ್ಕಪ್ಪನ ಮನೆಗೆ ಹೋಗಿ ಬರ್ತೀನಿ. ಮಧ್ಯಾಹ್ನ ಎಲ್ಲ ಮನೆಯಲ್ಲೇ ಇರ್ತೀನಿ, ಆಯ್ತಾ? ಬೇಗ ಬನ್ನಿ. ನಾನು ಬೇಗ ಬರ್ತೀನಿ. ಆಫೀಸ್ನಲ್ಲಿ ಒಂದು ಮೀಟಿಂಗ್ ಅಟೆಂಡ್ ಮಾಡೋದಷ್ಟೇ. ರೇವತಿ, నీ మొగుడు ఆఫీస్కి ಹೋದ? ಅಡಿಗೆ ಏನ್ చేಸ್ವಿ? ನಂಗೆ ತಲೆನೋವು. ಮಧ್ಯಾಹ್ನ ಅವರೇ ಬರ್ತಾರಂತೆ. నీ ಕೆಲ್ಸంద్ర అయ్యో, నేను తీసుకుని వస్తున్నా. ఇక్కడ నీకు ఒళ్ళు బాగలేదు, నాకు పని లేదు. ఇల్లే ఇರ್ತೀನಿ. ನೀವು ಎಲ್ಲಿ ಇರ್ತೀರಾ? ಯಾಕೆ? పాలిచ్చేవాడింట్లో కొలే అంట. కొలే? కారంగా కత్తిదిద్దుతుంటే కత్తేసేసేదానికి పోలీసోళ్ళు నాయం ಬಿಟ್ಟಿದ್ರಂತೆ. ಆ ಮುಂಡೆದಕ್ಕೇನನ್ಸೋ ಏನೋ, ನಮ್ಮ ಹಾಲನ್ನು ಮೂಸ್ ನೋಡ್ತಂತೆ. ಅವನ್ನ ಎಳ್ಕೊಂಡು ಹೋಗಿ ಹಣ್ಣಗಾಯ್ ನೀರ್ಗಾಯ್ ಸೇಸೇಸಿಂದಾರು. ಅಯ್ಯೋ ಪಾಪ. ನಾಯಿನ್ ಬಿಟ್ಟಿದ್ರ? ఎవరి అది వాకలు తట్టేది? ನಾನು ಹೋಗ್ತೀನಿ. ನಾನೇ ಹೋಗ್ತೀನಿ. ನಾನು ಹೋಗ್ತೀನಿ. ಯಾರದು ಹಿಂದಿನ ಬಾಗ್ಲಲ್ಲಿ? ಎವರು? 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 ಶೇಖರ್ ಇದ್ದಾನೇನ್ರಿ? ಯಾವ ಶೇಖರ್? లావిద్దనే దప్పగే సిగరెట్ సెట్టా ఉంటాడు. అవునా? ఆ మూలింట్లో ఇದ್ದಾನೆ. చూస్వా, నేను చెప్తా ఉంటేను అట్లే పోయేది. రేవతి, ನಿಮ್ಮ ಹೆಸರು? ಹಾಗಾದ್ರೆ ಶೇಖರ್ನ ಕಡ್ಕೊಂಡ್ ಬಂದಿದ್ರಿ? ಏನಿಲ್ಲ. ಹಲೋ, ಸ್ವಿಟ್ಜರ್ಲ್ಯಾಂಡಿಗ? ಹಲೋ, ಮಿಸಸ್ ಶಾಮನಾ? ಇಲ್ಲ, ಇಟ್ಸ್ ನಾಟ್ ಹಿಯರ್. ಓಕೆ, ಹಾಫ್ ಅನ್ ಅವರ್ ಆಯ್ತು. ಕಷ್ಟ. 11:30ಗೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ.
ನೀವಾ? ನಾ ಯಾರು ಅನ್ಕೊಂಡ್ಬಿಟ್ಟಿದ್ದೆ. ನಮ್ ಚಿಕ್ಕಪ್ಪನವ್ರ ಮನೇಲಿ ಯಾರೂ ಇಲ್ಲ? ಅವ್ರ ಧರ್ಮಸ್ಥಳಕ್ಕೆ ಹೋಗಿ 1 ವಾರ ಆಯ್ತಲ್ಲ. ಓ ಐ ಸಿ. ಯಾವಾಗ ಬರ್ತಾರ? ಗೊತ್ತಿಲ್ಲ. ಸರಿ, ನಮಸ್ಕಾರ. ಅವ್ರು ಬಂದ್ಮೇಲೆ ನಾನು ಬಂದ್ ಹೋದೆ ಅಂತ ಹೇಳ್ಬಿಡಿ. ಈ ಅಡ್ರೆಸ್ ಎಲ್ಲಾಗುತ್ತೆ ಸ್ವಲ್ಪ ಹೇಳ್ತೀರಾ? ಓ 2ನೇ ಬ್ಲಾಕಾ? ಇದೇ ರೋಡ್ನಲ್ಲಿ ನೇರವಾಗಿ ಕೊನೆ ತನಕ ಹೋಗಿ. ಅಲ್ಲಿಂದ 100 ಅಡಿ ಮುಂದೆ ಹೋದ್ರೆ ಒಂದ್ ಸೌದೆ ಅಂಗಡಿ ಸಿಕ್ಕತ್ತೆ. ಅಲ್ಲಿಂದ 2ನೇದಲ್ಲ 3ನೇ ಕ್ರಾಸ್ ಅಲ್ಲಿ ಬಲಕ್ ತಿರ್ಗೆ. ಯಾರನ್ನಾದ್ರೂ ಕೇಳಿ ಹೇಳ್ತಾರೆ. 3ನೇ ಕ್ರಾಸ್. 3ನೇ ಕ್ರಾಸ್. ನಮಸ್ಕಾರ. ಯಾರು ನೀವು? ಏನಾಗ್ಬೇಕಾಗಿತ್ತು? ಶೇಖರ್. ಶೇಖರ ಅಂತ ಒಬ್ಬ ಮಗ ಇದ್ದ, ಆದ್ರೆ ಅವನು ಸತ್ತ ನಮ್ಮ ಪಾಲ್ಗೆ. ನೋಡ್ದೇನೆ ನಿನ್ ಮಗನ ಅವತಾರನ? ಎಲ್ಲಿ ಹೋದ್ರು ಸಾಲ. ನಮ್ಮ ಮನೆ ಮುಂದೆ ಭಿಕ್ಷುಕರಾಗೆ ಒಬ್ರಾದ್ಮೇಲೆ ಒಬ್ರು ಸಾಲಗಾರರು ಬರ್ತಾನೆ ಇರ್ತಾರೆ. ಏನ್ ಕಷ್ಟವೋ ಏನು ಪಾಪ. ಎಂಥದ್ದೇ ಪಾಪ? ಅವ್ರು ಇವ್ರನ್ನ ಹೀಗೆ ಬೆದರ್ಸ್ಕೊಂಡು ಕಾಲ ಹಾಕ್ತಿದ್ದಾನೆ ಅಂತ ಕಾಣಿಸುತ್ತೆ. ನನಗೆ ಹೆದರ್ಸ್ತಾನೆ, ಆಸ್ತಿ ಕೊಡದೆ ಇದ್ರೆ ಕೊಡ್ ಹೋಗ್ತೀನಿ ಅಂತ. ನೋಡ್ರಿ, ಕೊಟ್ಟವ್ರು ನೀವು, ಇಸ್ಕೊಂಡವ್ನು ಅವನು. ಅದಕ್ಕಲ್ಲ, ಇನ್ನೊಂದ್ಸಲ ಮನೆ ಬಾಗಿಲಿಗೆ ಏನಾದ್ರು ಬಂದ್ರೆ ಚೆನ್ನಾಗಿರಲ್ಲ. ನೋಡಿ, ಮನೆಗ್ ಬಂದವ್ರ ಮುಂದೆಲ್ಲ ಹೀಗ್ ಮಾತಾಡಿ ಬಾಯಿ ಮುಚ್ಕೊಂಡು ಸುಮ್ನೆ ಇರು. ಎಲ್ಲ ನಿನ್ನಿಂದಲೇ. ಮೊದ್ಲಿಂದು ಇದೇ ರೀತಿ ಸಪೋರ್ಟ್ ಮಾಡಿ ಅವ್ನು ಕೆಡ್ಸ್ಕೊಡ್ತಿದ್ಯಾ. ಮಾತಾಡಬಾರ್ದಂತೆ, ಮಾತಾಡಬಾರ್ದು. ಇಲ್ಲಿ ನೋಡಪ್ಪ, ನಮ್ಮ ಯಜಮಾನ್ರಿ ಎಲ್ಲ ಮಾತಾಡಿದ್ರು ಅಂತ ಏನೋ ತಿಳ್ಕೊಬೇಡಪ್ಪ. ಇಲ್ಲ ಪರವಾಗಿಲ್ಲ ಬಿಡಿ. ಅವ್ರಿಗೂ ವಯಸ್ಸಾಯ್ತು, ಮೂಗಿನ ಮೇಲೆ ಕೋಪ. ತಾಯಿ ಸಂತ ಅವ್ರಿಗೆ ಏನ್ ಗೊತ್ತಾಗುತ್ತೆ? ನಮ್ ಶೇಖರ ಹೇಗಿದ್ದಾನಪ್ಪ? ನಂಗೆ ಗೊತ್ತಿಲ್ಲ, ಅದಕ್ಕೆ ನಿಮ್ ಮನೆಗೆ. ಹೇಗಿದ್ದಾನೋ ಏನೋ, ವಿದ್ಯೆ ಮುಗಿಸ್ 4 ವರ್ಷ ಕಳೆದ್ರು ಅವನ ಯೋಗ್ಯತೆಗೆ ಒಂದು ಕೆಲಸ ಸಿಗ್ಲಿಲ್ಲ. ನಿಂಗೆ ಎಷ್ಟಪ್ಪ ಕೊಡ್ಬೇಕು? ನನ್ಗೇನು ಕೊಡ್ಬೇಕಾಗಿಲ್ಲ. ಅವ್ರು ಹೇಳಿದ್ದನ್ನೆಲ್ಲ ಮನಸ್ಸು ಹಚ್ಕೋಬೇಡಪ್ಪ. ತಗೋ, 50 ರೂಪಾಯಿ ಇದೆ, ತಗೋಪ್ಪ. ತಗೋ, ಬೇಡ ಅನ್ಬೇಡ, ತಗೋಪ್ಪ. ಅವ್ರ ತಂದೆ ಮಂಗಳವಾರ ಧಾರವಾಡಕ್ಕೆ ಹೋಗ್ತಾ ಇದ್ದಾರೆ. ಬರೋದು 1 ವಾರ ಆಗುತ್ತೆ. ನಮ್ ಶೇಖರ್ನ ಸ್ವಲ್ಪ ಮನೆ ಕಡೆ ಬರೋಕ್ ಹೇಳ್ತೀಯಪ್ಪ? ಮರಿಬೇಡಪ್ಪ, ಮರಿದೆ ಹೇಳಪ್ಪ. 11:30 ಆಯ್ತಲ್ಲ. ಐ ಆಮ್ ಸಾರಿ. ಅಬ್ಬಾ, ಕೊನೆಗೆ ಬಂದ್ರು. ಐ ಹೋಪ್ ಯು ನ್ಯೂ ವಿ ಆರ್ ಮೀಟಿಂಗ್ ಅಟ್ 11:30. ಐ ಆಮ್ ಸಾರಿ ಸರ್. ಸಿಟ್ ಡೌನ್. Sir, this letter from Swiss Air. Excuse me. Yes, he is in the meeting. Urgent. ಏನ್ ಹಾಗಂದ್ರೆ? Can't she wait? Your wife. ನಾನಿಲ್ಲ ಅಂತ. ಹಲೋ, ಅವ್ರು ಬಂದಿದ್ರು. ಕೇಳ್ತಾ ಇದ್ದೀರಾ? ಅವ್ರು ಮೊನ್ನೆ ಧರ್ಮಸ್ಥಳಕ್ಕೆ ಹೋದ್ರು. ಯಾರು ಹೇಳಿದ್ದು? ಚಿಕ್ಕಪ್ಪ ಪಕ್ಕದವರು. ಚಿಕ್ಕಪ್ಪ ಅನ್ರಿ, ಅವ್ರಾಗೆ ಇರೋ ಇನ್ನೊಬ್ರು ಮಗು. ನಾನು ಮೀಟಿಂಗ್ ಮುಗಿಸ್ಕೊಂಡು ಬರ್ತೀನಿ. ಅವ್ರಿಗಿರೋದಕ್ಕೆ ಹೇಳೋ. ಅವ್ರೆಲ್ಲಿರ್ತಾರೆ? ಬೇಗ ಬನ್ನಿ. ತುಂಬಾ ಇಟ್ಟಾಗಿದ್ಯಾ? ಆಸ್ಪತ್ರೆ? ಯಾವಾಗ? ಏನು? ಯಾವಾಗ? ಮೊದ್ಲೇ ಯಾಕೆ ಹೇಳಿಲ್ಲ? ಸರಿ, ನೀನು ಅಲ್ಲೇ ಇರೋ, ನಾನು ಆಸ್ಪತ್ರೆಗೆ ಡೈರೆಕ್ಟ್ ಆಗಿ ಬಂದ್ಬಿಡ್ತೀನಿ. ಯಾಕೆ?
ಸರ್ ಎಕ್ಸ್ಕ್ಯೂಸ್ ಮೀ, ನನ್ನ ಮಗುಗೆ ತುಂಬಾ ಸೀರಿಯಸ್ ಆಗಿ ಏಟಾಗಿದೆಯಂತೆ. ನಾನು ಆಸ್ಪತ್ರೆಗೆ ಹೋಗಿ ಬರ್ತೀನಿ ಸರ್. ಥ್ಯಾಂಕ್ ಯು. ಏನೇರಿ ಗಬ್ಬು ವಾಸನ, ಇಲಿನೋ ಹೆಗ್ಣನೋ ಸತ್ತಿರ್ಬೇಕು. ಬೇಗ ತೆಗೆದು ಆಚೆ ಹಾಕ್ಬಾರ್ದು. ಏನಾಯ್ತುಂದೆ? ನನ್ನ ಬಿಡುತ್ತಾ ಕಲ್ತಮ್ಮ? ಬೇಡ. ಯಾಕೆ ತಪ್ಪಿದ್ಯಾ? ಆನಂದಕ್ಕೆ ಹೋಗಿದ್ದೆ. ಹೇಳು ಹೇಳು. ಮಕ್ಕ ನೋಡು, ಡಾಕ್ಟರ್ನಾದ್ರೂ ಕರ್ಕೊಂಡ್ ಬರ್ಲಾ? ಬೇಡ ಬೇಡ, ನಂಗೇನೂ ಆಗ್ಲಿಲ್ಲ. ಸ್ವಲ್ಪ ತಲೆ ನೀವು ಹೋಗಿ. ಒದ್ದು ಒದ್ದು ನಾನು ಇಕ್ರೆ ಉಂಟಾ? ಹೇಳು, ಎದ್ದೇಳು ಮೇಲೆ. ಹೊಟ್ಟೆ ಕೊಡ್ಸುತ್ತಾ? ಯಾಕೆ ರೇವತಿ, ಏನಾಯ್ತು? ಇದು ಬೇರೆ. ನೀವು ಹೋಗಿ, ನಾನು ನೋಡ್ಕೋತೇನೆ. ರೇವತಿ, ನೀವು ಹೋಗಿ. నువ్వు సుమ్నేనప్ప. రేవతంకు ఒళ్ళు బాగలేదు. నేను ఇక్కడే ఉంటాను. నువ్వు పోయి డాక్టర్ని పిలుచుకొనిరా. ರಂಗಮ್ಮ, ನೀವು ಹೋಗಿ. ನಾನು ಬಂದಿದ್ದೀನಲ್ಲ, ಪರವಾಗಿಲ್ಲ, ನಾನೆಲ್ಲ ನೋಡ್ಕೊಳ್ತೀನಿ. ಹೋಗ್ತಾ ಹಾಗೆ ಬಾಗಿಲು ಹಾಕೊಂಡು ಹೋಗಿ. ಆ ಸೈಕಲ್ ಅಂಗಡಿ ಶಿವಣ್ಣ చూస్తూ అది దిమాకు ఏమో నీ సహాయ ಮಾಡಕ್ ಹೋದ್ರೆ ನನ್ನ ಮುಖದ ಮೇಲೆ ಬಾಗಿಲು ಹಾಕೋದಾ? ಏನ್ ಕಲಿಯುಗಮೋನಪ್ಪ. ಕಲಿಯುಗದಲ್ಲೇನು, ಆ ತ್ರೇತಾಯುಗದಲ್ಲೇ ಇತ್ತಂತೆ. ಬಾ ಗಂಗಮ್ಮ. ಶಿವ ಚಿಕ್ಕಪ್ಪನ ಹಾಗೆ ಕುಣಿತಾ ಇದ್ರು. ಅದಕ್ಕೆ ಶಿವಣ್ಣ ಮಿಸ್ಟೇಕ್ ಮಾಡ್ಕೊಂಡಿದ್ದು. ಹಿಂದ್ಗಡೆ ಬಾಗಿಲಿಂದ ಬಂದ. ಶೇಖರ ಅಂತ ಕೇಳ್ದ. ಶೇಖರಿಗೆ ಹೇಳಿದ್ನಾ? ಹಾ, ನಾನು ಅವನ ಜೊತೆ ಮಾತಾಡ್ದೆ. ಧಾರವಾಡದವನು ಅಂತ ಕಾಣುತ್ತೆ. ಸೈಕಲ್ ಮೇಲೆ ಬಂದಿದ್ದ. ಸೈಕಲ್ ಹ್ಯಾಂಡಲ್ ಮೇಲೆ ಚಾಮುಂಡೇಶ್ವರಿ ಸೈಕಲ್ ಮಾರ್ಟ್, ಹಾ, NR ಕಾಲನಿ ಅಂತಿತ್ತು. ಅದನ್ನ ಹೇಗೆ ಪತ್ತೆ ಹಚ್ಚೋದು? ಅದ್ ಬಾಡಿಗೆ ಸೈಕಲ್. ಆ ಸೈಕಲ್ ಶಾಪ್ಗೆ ಹೋಗಿ ವಿಚಾರಿಸಿ, ಏನಾದ್ರೂ ವಿಷಯ ಗೊತ್ತಾಗ್ಬೋದು. ಹೋಗಿ ಹೋಗ್ರಿ. ಅದಕ್ಕೆ ಹೇಳಿದ್ದು ಬೇಗ ಹೋಗಿ ಅಂತ. ಹಾ, ಏನ್ ಸರ್, ಸೈಕಲ್ ಬೇಕಾಗಿತ್ತಾ? ಸರಿ. ನಿಮ್ಮ ಹೆಸರು? ಶೇಖರ್. ನೀವು ಏರಿಯಾಗೆ ಹೊಸಬ್ರು ಅಂತ ಕಾಣುತ್ತೆ. ಹೌದು, ಇಲ್ಲೇ ಯಾರನ್ನು ನೋಡಕ್ ಬಂದಿದ್ದೆ. ಹಾಗಾದ್ರೆ ಸೈಕಲ್ ಬೇಡವಾ? ಅಲ್ಲ, ಈ ಏರಿಯಾ ನಿಮ್ಗೆ ತುಂಬಾ ಪರಿಚಯ ಅಂತ ಕಾಣುತ್ತೆ. ಇಲ್ಲೊಬ್ರು ಧಾರವಾಡ ಕಡೆಯವರೊಬ್ರು ಇದ್ದಾರಲ್ಲ, ಕುಂಟಿಸ್ತಾರೆ, ಉದ್ದಕ್ಕಿದ್ದಾರೆ. ಗೊತ್ತಿಲ್ವಲ್ಲ. ಯಾವಾಗ್ಲೂ ನಿಮ್ಮ ಅಂಗಡಿಯಿಂದಲೇ ಬಾಡಿಗೆಗೆ ಸೈಕಲ್ ತಗೊಳ್ತಾರೆ. ನಿಮ್ಗೆ ಗೊತ್ತಿರ್ಬೇಕು, ಸ್ವಲ್ಪ ಜ್ಞಾಪಿಸ್ಕೊಳ್ಳಿ. ತುಂಬಾ ಅರ್ಜೆಂಟ್ ಬೇಕಾಗಿತ್ತು. ಓ, ರೊಟ್ಟಿ ಇವರಾ? ನನ್ನ ಸೈಕಲ್ ತಗೊಂಡೋದ್ರೆ ಇವತ್ತಕ್ಕ ಪತ್ತೆ ಇಲ್ಲ ನೋಡಿ. ನೀವು ಆ ಎಡಗಡೆ ರೋಡಲ್ಲಿ ಹೋಗಿ ಬಲಕ್ಕೆ ಸ್ವಲ್ಪ ಆ ಕಡೆ ತಿರ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ನೋ ಮೆನ್ಷನ್. ಎಕ್ಸ್ಕ್ಯೂಸ್ ಮೀ, ರೊಟ್ಟಿಯವ್ರ ಮನೆ ಇಲ್ಲೇನಾ? ರೊಟ್ಟಿನ ಹಾ, ಪಕ್ಕದ್ದಲ್ಲ, ಎರಡನೇದು. ಥ್ಯಾಂಕ್ ಯು.
ರೊಟ್ಟಿಯವರಿದ್ದಾರ? ಹೊರಗಡೆ ಹೋಗಿದ್ದಾರೆ. ಯಾವಾಗ ಬರ್ತಾರೆ? ಇಲ್ಲೇ ಮೆಡಿಕಲ್ ಶಾಪ್ಗೆ ಹೋಗಿದ್ದಾರೆ. ಬನ್ನಿ ಕೂತ್ಕೊಳ್ಳಿ, ಇನ್ನೇನು ಬಂದ್ಬಿಡ್ತಾರೆ. ಸೀತಾ, ಯಾರು ಅಪ್ಪನ್ ಕೇಳ್ಕೊಂಡ್ ಬಂದಾರ. ನಿಮ್ ತಾಯಿ ಹುಷಾರಿಲ್ಲೇನು? ಅದಕ್ಕೆ ಅಪ್ಪ ಅವನ್ಗೆ ಔಷಧಿ ತರಕ್ ಹೋಗಿದ್ದಾರೆ. ಸೀತಾ, ಇನ್ನ ಗುಳಿಗೆ ತಂದಿಲ್ಲ ನೀವು. ಈ ಬ್ಯಾನಿ ಜೀವ ತಿಂತದ ಮಗಳ. ಬಂದಾರ್ ಬಿಡ್ರವ ಇದ್ರಾಗ. ಏನು ಬಂದಾರೋ ಎಂದು ಬಂದಾರೋ. ನಿನ್ನ ಸಂಜೆ ಕಡೆಯಿಂದ ಕುಂತ ಜಾಗದಲ್ಲಿ ಕೂರೋಲ್ರು, ನಿಂತ ಜಾಗದಲ್ಲಿ ನಿಲ್ಲೋಲ್ರು. ಇಡೀ ರಾತ್ರಿನ ಬೆಚ್ಚ ಬೀಳ್ತಿದ್ರು. ಹಾಲು ಕುಡಿಯುವ? ಓ, ನೀವ್ ಈಗ ತಾನೇ ಬಂದ್ರಾ? ನಿಮ್ ಸ್ನೇಹಿತರು ಯಾರು ಹುಡ್ಕೊ ಬಂದಿದ್ರು? ನನಗೆಲ್ಲ ಸ್ನೇಹಿತರಪ್ಪ. ಶಂಕರನೋ ಶೇಖರನೋ ಇರ್ಬೇಕು. ಹೌದು, ಶೇಖರನೇ. ಯಾವಾಗ ಬಂದಿದ್ದ? ಈಗ ತಾನೇ ಬಂದಿದ್ದ. ನಾನೇ ಮನೆ ತೋರಿಸ್ದೆ. ನಮ್ಮನೆಗೆ ಬಂದ? ಹೌದು. ನಿಮ್ ಬ್ಯಾಗು ಇಲ್ಲಿ ನೋಡಿ. ಏನಾದ್ರೂ ಹೇಳ್ಬೇಕಾಗಿತ್ತಾ? ಹೇಳಿ. ನಮ್ಗೆ ಲೇಟ್ ಆಗುತ್ತೆ. ಅವ್ರು ಯಾವ ಮೆಡಿಕಲ್ ಶಾಪಿಗೆ ಹೋಗಿದ್ದಾರೆ? ರಾಜಾ ಮೆಡಿಕಲ್ ಶಾಪ್. ಹಾಗಾದ್ರೆ ನಾನಿಂದ ಹೊರಡ್ತೀನಿ. ಏನ್ ಹೇಳ್ಬೇಕು? ಶೇಖರ್ ಬಂದಿದ್ರು ಅಂತ ಹೇಳಿ. ಮತ್ತೆ ಬರ್ತೀನಿ. ಸೀತಾ, ಯಾರು ಬಂದಾರಣ? ಹಾ, ನಿಮ್ಮನ್ನ ಯಾರೋ ಹುಡ್ಕೊಂಡ್ ಬಂದಿದ್ರು. ಯಾರು? ಅದು ಅಲ್ಲಿ ಶೇಖರ್ ಅಂತ. ಎಲ್ಲಿ ಹೋದವ? ಔಷಧಿ ಅಂಗಡಿಗೆ ಹೋದ್ರು. ಅಪ್ಪ, ನೀವು ಔಷಧಿ ಇರ್ಲಿಲ್ವಾ? ಬಂದೆ. ಅಪ್ಪ, ಬನ್ನಿ ಸರ್. ಏನ್ ಸರ್? ರೊಟ್ಟಿ ಬೇಕು. ರೊಟ್ಟಿ ಪಕ್ಕದ ಅಂಗಡಿ ಇಲ್ಲ ಸರ್. ಓ, ಐ ಆಮ್ ಸಾರಿ. ಒಂದು ಅನಾಸನ್ ಕೊಡಿ. ಅನಾಸನ? ಏ ಗೋಪಿ, ಒಂದು ಅನಾಸನ್ ಕೊಡಪ್ಪ. ಸರ್ ತಗೊಳ್ಳಿ. ಎಷ್ಟು? 25 ಪೈಸೆ ಸರ್. ಓಕೆ.
ಕರಡಿ ಯಾಕೆ ಏನಾಯ್ತು? ರಾಕಿ, ಇನ್ನೊಂದ್ ಸರ್ತಿ ನನ್ ಮನೆ ಕಡೆಗೆ ಬಂದ್ಗಿಂದ್ರ ಸುಳೆ ಮಕ್ಕಳ್ರ ಇನ್ನೊಂದ್ ಸರ್ತಿ ನನ್ ಮನೆ ಕಡೆಗೆ ಬಂದ್ರೆ ಕೊಂದಾಗ್ಬಿಡ್ತೀನಿ ನಿಮ್ನೆಲ್ಲ. ಶೇಖರ್ನ ಕೊಂದ ಹಾಗೆ. ಶೇಖರ್ನಿಗೆ ನಾನಾ ಬಂದು ಅವ್ನು ಹುಟ್ಟು ಅಡಗಿಸ್ತೀನಿ ಅಂತ. ಆ ಕೆಲಸ ಆಗ್ಲೇ ಮಾಡ್ಬಿಟ್ಟಿದ್ದೀರಲ್ಲ, ಯಾಕೆ ಸುಮ್ಮನೆ ಮುಚ್ಚುಮರೆ ಮಾಡ್ತಿದ್ದೀರಿ? ಶೇಖರ್ ಸತ್ತಿದ್ದಾನೆ ಅಂತ ನಿಮ್ಗೆ ಗೊತ್ತಿಲ್ವೇನು? ಸತ್ತ? ನಾನು ಅವನ ಹೆಣ ನೋಡ್ಕೊಂಡು ಬಂದಿದ್ದೀನಿ. ಶೇಖರ ಸತ್ತ? ಇದೇನು ಹೊಸ ಆಟ ಹುಡೀರಿ ನೀವು? ಆಟ? ಶೇಖರ್ ಸತ್ತಿದ್ ನಿಮ್ಗೆ ಗೊತ್ತಿಲ್ಲ? ನಿನ್ನೆ ಮಧ್ಯಾಹ್ನ ನೀವೇ ಅವನ ಅನ್ಕೊಂಡಿದ್ದೀರಾ? ತನಗೆ ಮೂರ್ತಿನ ಹೊಡೆದು ಜನ ನೋಡಿದ್ದಾರೆ. ಶೇಖರ ಸತ್ತ? ಹೌದು. ಕೊಲ್ದು ಯಾಕೆ ಸಾಯ್ತಾನೆ? ನಿಜ ಹೇಳಿದ್ರೆ ಸರಿ, ಇಲ್ಲಿದ್ರೆ ನಾನೇ ಪೊಲೀಸ್ನವ್ರಿಗೆ ಹೇಳ್ತೀನಿ. ಅಯ್ಯೋ, ನೀವು ರಾಕ್ಷಸರು ನನ್ನ ಬೆನ್ನ ಯಾಕೆ ಹತ್ತೀರೋ? ನೋಡಿ, ಶೇಖರ್ ನನ್ಗೆ ಯಾರು ಆಗ್ಬೇಕಾಗಿಲ್ಲ, ಆದ್ರೆ ಅವ್ನು ಸತ್ತಿದ್ ನಿಜ. ಅದು ನಮ್ಮ ಮನೆಯಲ್ಲಿ. ನಿಮ್ಮನೆ? ಸುಮ್ಮನೆ ನಾಟಕ ಆಡಬೇಡಿ. ನಿನ್ನೆ ಮಧ್ಯಾಹ್ನ ನೀವು ಅಲ್ಲಿಗೆ ಬಂದಿದ್ದೀರಿ, ಶೇಖರನ್ನು ವಿಚಾರಿಸಿದ್ರಿ. ನನ್ನ ಹೆಂಡತಿ ಕೂಗಿದ ಕೂಡಲೇ ಓಡ್ಬೋದ್ರಿ. ನೀವು ನಿಜ ಹೇಳ್ತೀರೋ ಅಥವಾ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡ್ರು? ಅಯ್ಯೋ ದೇವರೇ, ನಾ ಖರೆ ಹೇಳ್ತೀನಿ, ನಾ ಏನೂ ಮಾಡಿಲ್ಲ, ನಾನು ನಿರಪರಾಧಿ. ನೀವು ನಿರಪರಾಧಿನೇ ಆಗಿದ್ರೆ ಅವನ್ ಜೋಡಿ ನಮ್ಮನೆಗೆ ಯಾಕೆ ಬಂದಿದ್ರಿ? ಅವ ಯಾಕೆ ಬಂದಿದ್ದ? ನಿಮಗೂ ಅವನಿಗೂ ಏನ್ ಸಂಬಂಧ? ನೀವಿಬ್ರು ಏನ್ ನಡೆಸಿದ್ರಿ? ಹೇಳ್ತೀನಿ, ದಯಮಾಡಿ ಪೊಲೀಸರಿಗೆ ಹೇಳಬೇಡ. ನೀವು ನಿಮ್ಮ ಮನೇಲಿ ನನ್ನ ಮಗಳನ್ನು ನೋಡಿರ್ಬೇಕು. ಒಬ್ಬಳೆ ಮಗಳು, ಬಹಳ ಪ್ರೀತಿಯಿಂದ ಬೆಳೆಸಿದ್ದು. 6 ತಿಂಗಳ ಹಿಂದೆ ಅವಳಿಗೊಬ್ಬ ಹುಡುಗನ ಗುರ್ತಾಯ್ತು, ರಾಜು ಅಂತ. ಆತ್ಮ ಬಹಳ ಚಲೋ ಹುಡುಗ, ಇಂಜಿನಿಯರಿಂಗ್ ಓದ್ತಿದ್ದ, ಬುದ್ಧಿವಂತ. ಸೀತಾ, ಬೇಗ ಬಂದ್ಬಿಡಮ್ಮ. ಆಗ್ಲಿಮ್ಮ. ಓಹೋ, ಬರ್ತೀನಿ ಮಾವ. ಆಗ್ಲಿ. ಇನ್ನು ಹೋಗೋಣ. ನನ್ನ ಮಗಳು, ಆ ಹುಡುಗ ರಾಜು, ಇಬ್ರಿಗೂ ಒಬ್ಬರನ್ನೊಬ್ರು ಕಂಡ್ರೆ ಬಹಳ ಅಚ್ಚುಮೆಚ್ಚು. ಇಬ್ರು ಕೂಡಿ ರಾತ್ರಿ ಸಿನಿಮಾಕ್ಕೆ ಹೋಗ್ತಿದ್ರು, ಎಲ್ಲೆಲ್ಲೋ ಸುತ್ತಾಡಿ ಲೇಟ್ ಆಗಿ ಬರ್ತಿದ್ರು. ನಾವ್ರಿಗೆ ಹೇಳಿದೆ, ಬೇಗ ಮದುವೆ ಮಾಡ್ಕೊಳ್ರಪ್ಪ, ಇದೆಲ್ಲ ಒಳ್ಳೇದಲ್ಲ ಅಂತ. ಆದ್ರೆ ತನ್ನ ಪರೀಕ್ಷೆ ಆಗೋ ತನಕ ಅವ್ನು ಬೇಡ ಅಂತ. ನಾ ಎಷ್ಟು ಒತ್ತಾಯ ಮಾಡಿದ್ರು ಆ ಹುಡುಗ ಒಪ್ಲಿಲ್ಲ. ಒಂದ್ ದಿವಸ ಗೊತ್ತಾಯ್ತು. ಮುಳುಗಿಸ್ಬಿಟ್ಟಿಯಲ್ಲೇ. ನಾನು ಎಷ್ಟು ಹೇಳಿದ್ರು ಕೇಳಿಲ್ಲ. ನೀನು ನಿಮ್ಮಪ್ಪ ನನ್ನ ಮಾತು ಕೇಳಿದ್ರ? ಏನಾಯ್ತೆ? ನನ್ನ ಮಗಳು ಬಸರಾಗಿದ್ಲು. ಆ ಸುದ್ದಿ ಕೇಳಿದ ಗಳಿಗೆ ನನಗೆ ಸಿಡಿಲು ಕುಸ್ದಂಗಾಯ್ತು. ಆ ಹುಡುಗನ ಹತ್ರ ಹೋಗಿ ಬೇಡಿಕೊಂಡೆ, ಈಗಾದ್ರೂ ಮದುವೆ ಆಗ್ರಪ್ಪ ಅಂತ. ನೋಡಿ, ನನ್ಗೆ ಯಾಕೋ ಭಯವಾಗ್ತಿದೆ. ಈ ವಿಷಯ ನಮ್ಮ ಮನೆಯವ್ರಿಗೆ ಗೊತ್ತಾದ್ರೆ ನನ್ನ ಜೀವ ಸಹಿತ ಬಿಡೋಲ್ಲ. ಹಾಗನ್ಬೇಡ ರಾಜು, ಇದ್ರಾಗ ಒಬ್ಬಳದೇ ತಪ್ಪಿಲ್ಲ, ನಿಂದು ತಪ್ಪದ ನಿನಗೆ ಗುರ್ತದ. ಈಗ ನೀ ಅವಳ ಕೈ ಬಿಟ್ರೆ ಅವಳಿಗೆ ಜೀವನಾನ ಹಾಳಾಗಿ ಹೋಗ್ತದೆ. ಬಸರಾತ್ ಹುಡುಗಿನ ಮದುವೆ ಆಗ್ತೀನಿ ಅಂತ ಗೊತ್ತಾದ್ರೆ ನಾನು ಕಾಲೇಜ್ಗೆ ಹೋಗೋಕ್ಕಾಗಲ್ಲ. ಸಮಾಜದಲ್ಲಿ ನನ್ನ ಸ್ಥಾನ ಮಾನ ಮಣ್ಣಾಗಿ ಹೊರಟೋಗುತ್ತೆ. ನಿನ್ ಕಾಲಿಗೆ ಬಿಡ್ತೀನಿ ರಾಜು, ಒಳ್ಳೆ ಬೇಡ, ನನ್ನ ಮಾತು ಕೇಳು. ಬಿಡ್ರಿ, ನಾಚಿಕೆ ಇಲ್ದೆ ಓದ್ ಮುಗಿಯೋಕ್ ಮುಂಚೆ ಈ ಮದುವೆ ನನ್ನ ಕೇಳಂತೂ ಸಾಧ್ಯವೇ ಇಲ್ಲ.
ನೀವೇನಾದ್ರೂ ಮಾಡ್ಕೊಳ್ಳಿ. ನನ್ನ ಮಗಳ ಮರ್ಯಾದೆನೆಲ್ಲ ಹಾಳು ಮಾಡಿ ಬಿಟ್ಟಿಯಲ್ಲೋ ಚಾಂಡ. ಸಾವಿತ್ರಿ, ನನ್ನ ಹೆಂಡತಿ ಅಂತೂ ಹಾಸಿಗೆ ಹಿಡಿದು ಬಿಟ್ಟು ನಾನೇನ್ ಮಾಡೋದು? ನನ್ನ ಮಗಳನ್ನು ಕರ್ಕೊಂಡು ಹೋದೆ, ಅಬಾರ್ಷನ್ ಮಾಡಿಸ್ಬಿಟ್ಟೆ. ಅಲ್ಲಿ ತನಕ ಶೇಖರ ಯಾರು ಅನ್ನೋದೇ ನನಗೆ ಗೊತ್ತಿದ್ದಿಲ್ಲ. ಒಂದ್ ದಿವಸ ನಾನು ಆಫೀಸಿಗೆ ಹೊಂಟಾಗ ನನ್ನನ್ನು ಹಿಂಬಾಲಿಸ್ಕೊಂಡು ಬಂದ. ನನಗೆ ರೊಕ್ಕ ಕೊಡದಿದ್ರೆ ನನ್ನ ಮಗಳ ಅಬಾರ್ಷನ್ ವಿಷಯ ಊರೆಲ್ಲ ಹಬ್ಬಿಸ್ಬಿಡ್ತೀನಿ ಅಂತ ಅಂದ. ನಾ ಹೆದರಿದೆ. ಅವನು ಕೇಳಿದಷ್ಟು ಕೊಟ್ಟೆ. ಒಂದ್ ದಿವಸ ನಾನು ಆಫೀಸಿಗೆ ಹೊಂಟಾಗ ದೂರದಿಂದ ಕಂಡ. ನಾ ಕರಿಬೇಕು ಅನ್ನೋ ಅಷ್ಟರೊಳಗೆ ಒಂದು ಗಲ್ಲಿ ಸೇರ. ಹೇಗೆ ಬಂದ್ರಿ? ಇಂಥದನ್ನೇನೋ ಮಾಡ್ತೇನ? ಬನ್ರಿ ಬನ್ರಿ ಒಳಕ್ಕೆ. ನಂದೇರಿ ಮನೆ ಇದು. ಬನ್ನಿ ಕೂತ್ಕೊಳ್ಳಿ. ಹೇಳಿ, ಏನ್ ಬೇಕು? ಶೇಖರ್, ನೀ ಕೇಳಿದಾಗೆಲ್ಲ 25-30 ರೂಪಾಯಿ ಕೊಡೋದು ನನ್ನ ಕೈಲಂತೂ ಸಾಧ್ಯ ಇಲ್ಲ. ಈ 100 ರೂಪಾಯಿ ತಗೊಂಡು ಈಗ ನನ್ನ ಪಾಡಿಗೆ ನನ್ ಬಿಡು. 100 ರೂಪಾಯಿ. ಥ್ಯಾಂಕ್ ಯು. ಇದ್ದಷ್ಟು ತಗೋ, ಮತ್ ನನ್ನ ಸುದ್ದಿಗೆ ಬರಬೇಡ. ಆಗ್ಲಿ, ನೀವು ಹೋಗಿ, ಮುಂದಿನ ಆಮೇಲೆ ನೋಡೋಣ. ಈಗ ಹೊಡಿ. ಆಗನಿಸ್ತು ಇವನಿಗೆ 100 ರೂಪಾಯಿ ಕೊಟ್ಟು ಒಂದ್ಸತಿ ಸುಮ್ಮನಿದ್ದು ಬಿಡಪ್ಪ ಅಂತ ಕೇಳ್ಕೊಂಡ್ ಬಿಡೋಣ ಅಂತ. ಶೇಖರ್, ನಾವೊಂದ್ ಮಾತು ಹೇಳಿ ಬಂದೇನಿಲ್ಲ. ನೀ ತಪ್ಪಿ ಕೂಡ ನಮ್ಮ ಮನೆ ಕಡೆ ಕಾಲಿಟ್ಟಿ ಅಂತಂದ್ರ ನಾ ಪೊಲೀಸ್ನವ್ರಿಗೆ ಹೇಳ್ತೀನಿ. ಏನು? ನೀವ ಪೊಲೀಸ್ನವ್ರಿಗೆ ಹೇಳ್ತೀರಾ? ಹಾ, ಹೇಳಿ. ಹೌದು, ಏನಂತ ಹೇಳ್ತೀರಾ? ನಾನು ಬ್ಲ್ಯಾಕ್ ಮೇಲ್ ಮಾಡ್ತೀನಿ ಅಂತ ಕಂಪ್ಲೇಂಟ್ ಕೊಡ್ತೀರಾ? ಹಾ, ಕೊಡಿ. ಅದ್ರ ಜೊತೆಗೆ ನಿಮಗೆ ಇನ್ನೊಂದು ವಿಷಯ ಹೇಳ್ತೀನಿ, ಅದನ್ನು ಪೊಲೀಸ್ನವ್ರಿಗೆ ಹೇಳಿ. ಈ ಮನೆ ಇದೆಯಲ್ಲ, ಇದು ನಂದಲ್ಲ, ಇನ್ಯಾರ್ದೋ. ಗಂಡ ಹೆಂಡತಿ ಇಬ್ರು ಕೆಲ್ಸಕ್ಕೆ ಹೋಗ್ತಾರೆ, ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ. ಇಡೀ ದಿನ ಮನೆ ಹೀಗೆ ಖಾಲಿ ಇರುತ್ತೆ. ಅದಕ್ಕೆ ನಾನು ಒಪ್ಪಿಸ್ಕೊತೀನಿ. ಮನಸ್ಸು ಬಂದಾಗಿ ಮನೆಗೆ ಬರ್ತೀನಿ, ರೇಡಿಯೋ ಹಚ್ಚಿ ಸೋಫಾ ಮೇಲೆ ಕೂತು ಸಿಗರೇಟ್ ಸೇರ್ತೀನಿ. 2 ತಿಂಗಳಾಯ್ತು, ಇನ್ನು ಯಾರಿಗೂ ಗೊತ್ತಿಲ್ಲ.
ಬೆಂಗಳೂರಿನಲ್ಲಿ ಇಂಥ 6-7 ಮನೆ ಇಟ್ಕೊಂಡಿದ್ದೀನಿ. ಹೋಗಿ ಪೊಲೀಸ್ನವ್ರಿಗೆ ಇದನ್ನು ಹೇಳಿ. ನೀಚ್ ಸುಳೆ ಮಗನ್ ತಂದು. ಕರೆಕ್ಟ್, ನೀವು ಸರಿಯಾಗಿ ಹೇಳಿದ್ರಿ. ನಾನು ನೀಚ್ ಸುಳೆ ಮಗ, ಆದ್ರೆ BA ಪಾಸ್ ಮಾಡಿರೋ ನೀಚ್ ಸುಳೆ ಮಗ. 3 ವರ್ಷ ಆಯ್ತು, ಇನ್ನೂ ಕೆಲಸ ಇಲ್ಲ. ಕೆಲಸ ಇಲ್ಲ ಅಂದ್ರೆ ಮನೆ ಇಲ್ಲ. ನಾನೇನ್ ಮಾಡ್ಬೇಕು ಅಂತೀರಾ? ಬೀದಿಲಿ ಬಿದ್ದುಕೊಂಡಿರಲ್ಲ? ಇಲ್ಲಿ ನೋಡಿ, ನನಗೂ ಮನೆ ಬೇಕು, ರೇಡಿಯೋ ಬೇಕು, ಫ್ಯಾನ್ ಬೇಕು, ಸೋಫಾ ಬೇಕು, ಹೆಂಡತಿ ಬೇಕು, ಮಕ್ಕಳು ಬೇಕು ಅಂತ ಅನ್ಸಲ್ವಾ? ನಾನು ಮನುಷ್ಯ. ಈ ಮನೆ ನೋಡಿ, ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಹೀಗೆ ಕಳೆಯಿರುತ್ತೆ. ಹೊರಗಡೆ ಮನೆ ಮಠ ಇಲ್ದಿರೋ ನನ್ನಂತ ನಿರುದ್ಯೋಗಿಗಳು, ಒಳಗಡೆ ಇಂಥ ಖಾಲಿ ಮನೆ. ಈಸ್ ಇಟ್ ನಾಟ್ ಎ ನ್ಯಾಷನಲ್ ವೇಸ್ಟ್? ಏನಂತೀರ? ರಾಷ್ಟ್ರದ ಆಸ್ತಿ ಈ ತರ ಕುಳಿತಾ ಬಿದ್ದರೆ ನಿಮ್ಗೆ ಸರಿ ಅನ್ಸುತ್ತಾ? ರಾಷ್ಟ್ರದ ಸಂಪತ್ತು ಪ್ರತಿಯೊಬ್ಬ ಪ್ರಜೆಯ ಉಪಯೋಗಕ್ಕಾಗಿ ದುಡಿಸ್ಕೋಬೇಕು. ನಾನು ಈ ರಾಷ್ಟ್ರದ ಪ್ರಜೆ. ಹೋಗಿ ಪೊಲೀಸ್ನವ್ರಿಗೆ ಇದನ್ನು ತಿಳಿಸಿ ಹೇಳಿ. ಇದನ್ನೆಲ್ಲ ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಗೊತ್ತಾ? ನನಗ್ ಗೊತ್ತು ನೀವು ಪೊಲೀಸ್ನವ್ರ ಕಡೆ ಹೋಗೋದಿಲ್ಲ ಅಂತ. ಯಾಕೆಂದ್ರೆ ನಿಮಗೆ ಪೊಲೀಸ್ನವ್ರು ಕಂಡ್ರು ಹೆದರಿಕೆ, ಕಳ್ಳರು ಕಂಡ್ರು ಹೆದರಿಕೆ, ನನ್ನಂಥ ನಿರುದ್ಯೋಗಿಗಳು ಕಂಡ್ರು ಹೆದರಿಕೆ. ಏನನ್ಕಂಡು ಹೆದರಿ ಹೆದರಿ ಸಾಯೋ ಭಾರತದ ಮಧ್ಯಮ ವರ್ಗ ನೀವು. ಪುಣ್ಯಕ್ಕೆ ನಾನು ನಿಮ್ ಹಾಗಲ್ಲ. ಐ ಎ ಪ್ರಾಕ್ಟಿಕಲ್ ಮ್ಯಾನ್. ಯಾಕೆ ಸರ್? ಪ್ರಾಕ್ಟಿಕಲ್ ಫಿಲಾಸಫರ್ ಅನ್ನಿ. ಎಲ್ಲಿ ಕೊಡಿ ದುಡ್ಡು? ಶೇಖರ್ ಶೇಖರ್ ಕೊಡ. ಸುಮ್ಮನೆ ಹೊರಗಡೆ ಅವ್ರಿಗೆ ಕೇಳಿಸ್ತು ಅಂದ್ರೆ ನಮ್ಮಿಬ್ರು ಕಳ್ರು ಅಂತ ಅನ್ಕೊಂತಾರೆ. ಶೇಖರ್, ನಾನು ನನ್ನ ಮಗಳ ಮದುವೆಗೆ ಸಾಲ ಮಾಡ್ತಿದ್ದೆ. ಇದನ್ನು ಏನ್ರಿ ನೀವು ಮಗಳ ಮದುವೆಗೆ ಇಷ್ಟೊಂದು ಹಣ ಖರ್ಚು ಮಾಡ್ತಾರ? ನಿಮ್ ಮಗಳನ್ನ ಶೇಖರ್ ಅದನ್ನ ಕೊಡ. ಇಲ್ಲೇ ಶೇಖರ್, ಯಾವ್ದಾದ್ರು ರಿಜಿಸ್ಟರ್ ಆಫೀಸ್ ಕರ್ಕೊಂಡು ಹೋಗಿ ಮದುವೆ ಮಾಡಿಸಿ. ಖರ್ಚು ಕಡಿಮೆ, ಮದುವೆನೂ ಲೀಗಲ್ ಆಗುತ್ತೆ. ಮುಂದೆ ಅಬಾರ್ಷನ್ನು ಅದು ಇದು ಅಂತ ಏನು ಖರ್ಚು ಮಾಡ್ಬೇಕಾಗಿಲ್ಲ. ನೋಡಿ, ನಾನೇನೋ ಮಾಡಲ್ಲ, ಆದ್ರೆ ಒಂದು ಸತ್ತಿದ್ದು ನಮ್ಮನೆಯಲ್ಲಿ. ಅದಕ್ಕೆ ನಮ್ಮನೆಯವರಿಗೂ ತೊಂದರೆ ಆಗಬಾರ್ದು, ನಿಮ್ಮನೆಯವರಿಗೂ ತೊಂದರೆ ಆಗಬಾರ್ದು. ಆದ್ರೆ ಒಂದು ಹೆಣ ಹೇಗಾದ್ರೂ ಸಾಗಿಸ್ಬೇಕು. ಏನು ಅಷ್ಟೇ? ಆ ಹೆಣ ಹೊತ್ತಾಕ್ಬೇಕೇನು? ಮೊದ್ಲ ಯಾಕೆ ಹೇಳಿಲ್ವಿ? ಅಯ್ಯೋ ದೇವ್ರೆ. ಏನ್ ಮಾಡ್ತಿದ್ದೀರಿ ನೀವೀಗ? ಮೊಳೆ ಹೊಡಿತಾ ಇದ್ದೀನಿ. ನಿಮ್ಗೇನ್ ಬುದ್ಧಿಗಿದ್ದೆ ಇದೆಯೋ ಇಲ್ವೋ? ಅವ್ನ್ ಹಾಗೆ ಬಿಟ್ಟು ಬಂದಿದ್ದೀರಲ್ಲ ಗೊತ್ತು. ಅವ್ನ್ ತಪ್ಪಿಸ್ಕೊಂಡ್ರೆ ಏನ್ ಮಾಡ್ತೀರೀಗ? ಅವ್ನಲ್ಲೇ ಪೊಲೀಸ್ನವ್ರಿಗೆ ಹಿಡ್ಕೊಡೋದ್ ಬಿಟ್ಟು ಪೊಲೀಸ್ನವ್ರಿಗೆ ಗೊತ್ತಾದ್ರೆ ನನಗೂ ಕಂಬಿ ಎಣಿಸೋಕೆ ಒಳಗಾಗ್ತಾರೆ. ಹಾಗಂತ ಹೆಣ ಇಟ್ಕೊಂಡು ನೀವಿಲ್ಲಿ ಮೊಳೆ ಹೊಡಿತಾ ಇರಿ. ಅವನಲ್ಲಿ ಊರು ಬಿಟ್ಬಿಟ್ಟು ಹೋಗ್ಲಿ. ಒಂದೇ ಬರ್ತಾನೆ ಕಣೆ. ನೋಡು, ಯಾರೋ ಬಂದು ಹೋಗಿ ಬಾಳ್ತಿ. ನಮಸ್ಕಾರ. ನಾನ ಈ ಬೆಂಗಳೂರೊಳಗೆ ಮನಿ ಹುಡುಕುದು ಅಂತಂದ್ರ ಅಬ್ಬಾ ಜೀವ ಹೋಗ್ತದ. ಈ ಸರ್ತಿ ಆದ್ರೂ ಶಾಮು ಇದ್ದಾನೋ ಇಲ್ಲ ಮತ್ ಮನ್ಯಾಗ? ಇಲ್ಲಡಿ, ಅವರೇ ಬಂದ್ರು. ಬನ್ನಿ ಬನ್ನಿ ಮಾವಯ್ಯ, ಬಂದು ಹೋಗಿ ಆಮೇಲೆ ಹೋದ್ರಾಯ್ತು. ನೋಡಪ್ಪ, ಒಳಗ್ ಬರ್ಲಿಕ್ಕಂತೂ ಟೈಮ್ ಇಲ್ಲ. ಇನ್ ಅರ್ಧ ತಾಸೊಳಗೆ ಟ್ರೈನ್ ಹಿಡಿಬೇಕಾಗತ್ತೆ. ಅದಕ್ಕೆ ಹೊರಗೆ ಆಟೋ ನಿಂದ್ರಿಸಿ ಬಾ. ಬಂದೆ ನಾನು ಬಂದೆ. ಬೇಡ 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 ಬರೋಲ್ಲ. ಯಾಕೆ ಸಂಕೋಚ? ಎಷ್ಟು ಬಾರ ಇದೆ.
ಮಲ್ಕೊಂಡಿದ್ದೀವಿ. ಯಾರು ಮಲಗ್ತಾರೆ? ಯಾರಾದ್ರೂ ಮಲಗ್ತಾರ? ಇರ್ಲಿ, ನೀವು ಬಿಡ್ರಿ. ಅವನಿಲ್ಲಿದ್ದಾನ, ಅದನ್ನ ತಗೊಂಡ್ಬರ್ರಿ, ಹಾಕ್ಬಿಡೋಣ. ಕೀ ಐತಿ. ಓ, ಹಿಂದಿನ ಬಾಗಿಲು ಮುಚ್ಚಿಸ್ಬಿಟ್ರು. ಚಲೋ ಆಯ್ತು. ಮೊದ್ಲ ಮುಚ್ಚಿಸ್ಬೇಕಿತ್ತು. ಇಡೀ ವಠಾರಕ್ಕೆಲ್ಲ ಇದೊಂದೇ ಹಿಂದಿನ ಬಾಗಿಲು, ಯಾಕೆ ಅಂತ ಮುಚ್ಚಿಸ್ಬಿಟ್ಟೆ. ನೋಡ್ರಿ, ಇಡೀ ದಿವಸ ಹಿಂಗ ಮನೆ ಖಾಲಿ ಇಡೋದು ಸರಿಯಲ್ಲ. ನಿಮ್ಮೊಳಗೆ ಒಬ್ಬರೇ ಮನೆಯಾಗಿರೋದು ಚಲೋ. ಇಬ್ರು ಸಂಪಾದನೆ ಮಾಡ್ತಾ ಇದ್ರು, ಏರ್ತಿರೋ ಬೆಲೆಯಲ್ಲಿ ಸಂಸಾರ ನಿಭಾಯಿಸೋದು ಕಷ್ಟ ಆಗ್ಬಿಟ್ಟಿದೆ. ಆತ ಎರಡು ಕಪ್ ಕಾಫಿ ಮಾಡ್ಕೊಂಡು ಸ್ವಲ್ಪ ಕರ್ಪೂರ ತಂದೆ, ಮತ್ ವಾಸನೆ ಬರಬಾರ್ದು ನೋಡ್ರಿ. ಏನು ಯಜಮಾನ್ರು ಇದಾರ? ಯಾವ ಯಜಮಾನ್ರು? ಗುಂಡಣ್ಣವ್ರ ಮನೆ ಇದೆ ತಾನೆ? ಗುಂಡಣ್ಣವ್ರ ಮನೆನಾ? ಗುಂಡಣ್ಣವ್ರ ಮನೆ ಎದುರುಗಡೆ ಇರೋದು. ಮತ್ತೆ ಅಂಗಡಿ ಶಿವಣ್ಣ ಆ ಮನೆ ಅಂತ ತೋರಿಸಿದ್ರು. ಇದು ಶ್ಯಾಮಣ್ಣವ್ರ ಮನೆ. ಆಚೆ ಬೀದಿ ಶ್ಯಾಮರಾಯರ್ ವಠಾರ ಅಂತ ಯಾರು ತೋರಿಸ್ತಿದ್ದಾರೆ ನಿಮ್ಗೆ? ರೇವತಿ, ಕಾಫಿ ತರ್ತೀಯಾ? ನೀವೇನು ಯೋಚನೆ ಮಾಡಬೇಡಿ ಬಿಡಿ. ಕುಡಿ ಕುಡಿ. ಹುಡುಗ್ರೇನು? ಹೌದು, ಸ್ಕೂಲಿಂದ ಬಂದ್ರೆ ನಾನು. ಮಾರೆ ಇವಳಮ್ಮು. ನಮಸ್ಕಾರ. ನಮಸ್ಕಾರ ಮಾಡಿ. ನಮಸ್ಕಾರ ಮಾಡಿ. ಅಮ್ಮ ಚಂದ ಇದ್ದಾರೆ ನಿಮ್ ಹುಡುಗ್ಯಾರ. ಹೊರಡೋಣ? ಜಯು, ಹೋಗೊಂದು ಆಟೋ ನಿಲ್ಸು. ಆಗ್ಲಿ. ರೇವತಿ, ನನ್ನ ಶರ್ಟ್ ತಗೊಂಬ. ಒಂದ್ ನಿಮಿಷ. ತಗೊಳ್ಳಿ, ದಾರಿ ಖರ್ಚಿಗೆ. ಬೇಡ ಬಿಡ್ರಿ. ಇದು ನಂದಲ್ಲ, ಶೇಖರ್ ನಮ್ಮನೆ ಕೊಟ್ಟಿದ್ದು. ಅವನ್ ಸಾಲ ತೀರ್ಸೋಕೆ. ಋಣ ತೀರ್ತು. ಹೋಗ್ಲಿ ಬಿಡ್ರಿ. ಅಯ್ಯೋ ಪಾಪ, ಯಾರ ಹಣೆ ಬರದಾಗ ದೇವ್ರು ಏನ್ ಬರೆದಿಟ್ಟಿರ್ತಾನೋ ಏನು. ಎತ್ತೋಣ. ನಿಮ್ಗ್ಯಾಕೆ? ಮುಂದೆ ಬಿಡ್ರಿ, ಮುಟ್ಬೇಡ್ರಿ, ಬಿಡ್ರಿ. ಏನ್ರಿ ಇದು? ಹೆಣ್ಬಾರ? ಬಂದ ಇರಿ, ನಾನು ಹಿಡ್ಕೋತೀನಿ. ಹಿಡ್ಕೋತೀನಿ. ಏನಾಗುತ್ತೆ? ಹೊರಟು ಬಿಟ್ರ? ಕಾಫಿ ತಿಂಡಿ ಆಯ್ತಲ್ಲೇ?
ದೇವ್ರು ಒಳ್ಳೇದ್ ಮಾಡ್ಲಿ. ಏನಾಗಲ್ರಿ ಬನ್ರಿ ಶ್ರೀಪತಿ ಬನ್ರಿ ಹೋಗ ಬಿಡ್ರಿ ನೀವು. ಅರೆ ಬಿಡ್ರಿ ಅನ್ನಲ್ಲ ಮತ್ತೆ ಸತಿ ಕೆಡ ಬಿಟ್ರಿ ಬಿಡ್ರಿ ಬಿಡ್ರಿ. ಶಮಣ ಮೆಟ್ಲು ಹಂಗ ಬಿಡ್ರಿ. ಮಾತು ಹೇಳ್ತೀನಿ ಇಲ್ಲಿ ನೋಡು, ಈ ರೂಟಿನ ಮೇಲೆ ಬೆಂಗಳೂರು ಬ್ರಿಡ್ಜ್ ಬರ್ತದೆ. ಯಾವ ಬ್ರಿಡ್ಜ್ ಮೇಲೆ ಕೆಳಗೆ ತಳ್ಳಿಕ್ ಆಗ್ತದೋ ನನಗಂತೂ ಗೊತ್ತಿಲ್ಲ. ಅದನ್ನ ನಾನು ನೋಡ್ಕೋತೀನಿ. ಸರಿ, ಆದ್ರೆ ನಾ ಬೇರೆ ಊರಿಗೆ ಹೋಗಿ ಬರ್ತೀನಿ ಅಂತ ಮನೆಯವ್ರಿಗೆ ತಿಳಿಸಿದೆ. ಅವ್ರಿಗೆ ಸ್ವಲ್ಪ ತಿಳಿಸ್ಬೇಕಲ್ಲ. ನನ್ನ ಹೆಂಡತಿ ಸುಮ್ಮನೆ ತ್ರಾಸ ಮಾಡ್ಕೊತಾರೆ. ನೀವೇನು ಯೋಚನೆ ಮಾಡಬೇಡಿ, ನಾನು ನಿಮ್ಗೆ ಅಲ್ಲಿಗೆ ಹೋಗ್ತೀನಿ. ನೀವು ಬರೋವರೆಗೂ ಅವರನ್ನು ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನೋಡು, ಇಷ್ಟು ವರ್ಷ ಬೆಂಗಳೂರಾಗಿದ್ದು ಒಬ್ಬ ಫ್ರೆಂಡ್ ಅಂತ ಆಗಿದ್ದಿಲ್ಲ. ಈಗ ಈ ನೇರದಿಂದಾದ್ರೂ ನಿನ್ನಂತ ಒಂದು ಗುರ್ತ ಬಹಳ ಒಳ್ಳೇದು. ನಾ ಬರ್ತೀನಿ. ಹೋಗ್ಬಿಟ್ಟು ಬನ್ನಿ. ಏ ಪೋರ್ಟರ್, ಇದನ್ನ ಎತ್ತರ ಇದನ ಜಾಗ್ರತೆ. ಹಾ ಬರ್ತೀನಿ. ಹಾ ನಡ್ರಿ ಬಾಯ್. ನೋಡ್ಕೊಂಡು ನಡೀರಿ. ಎಲ್ಲಿ ಟಿಕೆಟ್ ಕೊಡಿ. ಓ ಲಗೇಜ್ ಇದೆಯಾ? ಎಲ್ಲಿ? ಅಲ್ಲಿ ಏನಿದೆ ಅದರಲ್ಲಿ? ಅರಿವಿಗಳು, ಸೀರೆಗಳುಂಟಾ? ಸೀರೆಗಳು ತೆಗೆದು ತೋರಿಸಿ, ನನ್ನ ಹೆಂಡತಿಗೆ ಒಂದಷ್ಟು ತಗೋತೀನಿ. ನಾನು ತಮಾಷೆಗೆ ಹೇಳ್ದೆ ರೀ, ನಾನು ಶುದ್ಧ ಬ್ರಹ್ಮಚಾರಿ. ಏನಿದು ಗಬ್ಬು ವಾಸನೆ? ಅಯ್ಯೋ ಇದೇನಾ? ನಾನೇನು ಅನ್ಕೊಂಡಿದ್ದೆ. ಆ ಹುಡುಗಂದು ಫುಲ್ ತಗೋಬೇಕ್ರಿ. ಅವ್ರಿಗೆ ಮಹಾ ವಯಸ್ಸಾಗಿದ್ರಿ. ಮೊನ್ನೆ ಗುಡುಗು ಸಿಡ್ಲು ಮಿಂಚು ಬಂತಲ್ರಿ, ಅವಾಗ 6 ಹೋಗಿ 7 ಬಿದ್ದು ಚೊಚ್ಚಲ ಮಗ ಅಂತ ಅವರಮ್ಮ ಮುದ್ದ ನಚಾಳ. ಆಕೆ ಮಕ್ಕ ನೋಡಿದ್ರೆ ಗೊತ್ತಾಗಬೇಕ್ರಿ. ತಗೋರಿ. ನೀನೇ ಅಲ್ಲಪ್ಪ.
ಟಿಕೆಟ್ ಇಲ್ಲಿ ತಗೊಂಡಿಲ್ಲ ಫೈನ್ ಸಮೇತ ದುಡ್ಡು ಕೊಡ್ಬೇಕಾಗತ್ತೆ. ಕೊಡಿ ದುಡ್ಡು. ನೋಡ್ರಿ ಸ್ಟೇಷನ್ ಮೇಲೆ ನಮ್ಮ ಅತ್ತೆ ಮನೆಗೆ ಹೋಗ್ಬೇಕಂತ ತಾಂಗಕ್ಕೆ 2 ರೂಪಾಯಿ ಬೇಕಾದ್ರೆ ಅದನ್ನೇ ತಗೋರಿ. ನಿಮ್ಮ ಮುಖಕ್ಕೆ ಇಷ್ಟು ಬೆಂಕಿ ಹಾಕ. ಇನ್ಮೇಲಾದ್ರೂ ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡಬೇಡಿ. ಪುಣ್ಯಾತ್ಮರು ನಿಮ್ಮಂಥ ಟಿಟಿಗಳಿದ್ರೆ ನಮ್ಮಂತವ್ರು ಸುಖವಾಗಿ ಪ್ರಯಾಣ ಮಾಡಬಹುದು. ಮಾಡ್ಬೋದು. ಸರ್ಕಾರ ಮುಂಡ ಮುಚ್ಕೋಬೇಕಷ್ಟೇ. ಏನ್ ಸ್ವಾಮಿ ಬಟ್ಟೆ ಅಂಗಡಿ ಅವರೇ, ಏನ್ ಒಬ್ಬರೇ ಇದ್ದೀರಿ? ಮೊನ್ನೆ ಒಂದ್ ಕೆಲಸ ಆಗೋಯ್ತು. ಒಬ್ಬ ಕಾಲೇಜ್ ಹುಡುಗ ಫೇಲ್ ಆದಂತೆ ಇಲ್ಲಿಂದ ಬಿದ್ದು ಸತ್ತು ಹೋಗ್ಬಿಟ್ಟ. ನೋಡಿದ್ರೆ ಅವ್ನು ರ್ಯಾಂಕ್ ಬಂದ್ಬಿಟ್ಟಿದ್ದಾನೆ.